Hello dear students, welcome to Sing Style of Maths. So statistics chapter na start ಮಾಡಿದ್ವಿ ಹೌದಾ. ಅದರಲ್ಲಿ ನಾನು ಕಾನ್ಸೆಪ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಎಕ್ಸಸೈಸಿಗೆ ಏನು ಬೇಕೋ ಅದೆಲ್ಲ ಕಾನ್ಸೆಪ್ಟ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಎಕ್ಸಸೈಸಲ್ಲಿ 8 ಕ್ವಶನ್ನು ಕಂಪ್ಲೀಟ್ ಆಗಿದ್ವು ಹೌದಾ. ಸೊ 9th ಕ್ವಶನಿಂದ ಏನು ನಾವು ಮಾಡಬೇಕಿದೆ ರೈಟ್. ಸೊ ರಿಮೈನಿಂಗ್ ಪ್ರೀವಿಯಸ್ ಲೆಕ್ಚರ್ಸ್ ಏನಿದಾವಲ್ಲ 3-4 ಲೆಕ್ಚರ್ ಇದ್ದಾವೆ, ಅವನ್ನ ಆ ಕ್ಲಾಸ್ಗಳನ್ನು ನೀವು ಯಾರಾದರೂ ಕೇಳಿಲ್ಲ ಅಂತಂದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಪ್ಲೇಲಿಸ್ಟಿಂದು ಲಿಂಕ್ ಹಾಕ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ದೆನ್ ರಿಮೈನಿಂಗ್ ಏನು ಚಾಪ್ಟರ್ಸ್ ಇದೆಯಲ್ಲ ರಿಮೈನಿಂಗ್ ಏನು ಕ್ಲಾಸಸ್ ಇದೆಯಲ್ಲ ಅದನ್ನು ಬೇಕಿದ್ರೆ ನೀವು ಆ್ಯಕ್ಸಸ್ ಮಾಡ್ಕೋಬೋದು. ಒಂದೇನಂದರೆ ಆ ಕ್ಲಾಸಸ್ನ ನೀವು ಫಸ್ಟ್ ಆ್ಯಕ್ಸಸ್ ಮಾಡಿ ಆಮೇಲೆ ಇದಕ್ಕೆ ಬಂದರೆ ನಿಮಗೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಮಿಡಲಿಂದ ಹೇಳ್ತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ. ಓಕೆ, ಸೊ ಹಾಗಾಗಿ ಸ್ಟಾರ್ಟಿಂಗಿಂದ ನೋಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್, ಲೆಟ್ಸ್ ಕಮ್ ಟು ದ ಕಾನ್ಸೆಪ್ಟ್. ಸೊ ಕ್ವೆಶ್ಚನ್ ನಂಬರ್ 9 ಏನು ಹೇಳ್ತಾ ಇದ್ದಾರೆ ನೋಡಿ, ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಸೊ ಈಗಾಗಲೇ ನಾವೇನು ಮಾಡಿದ್ದೀವಿ ಹೇಳಿ, ಡಿಸ್ಕ್ರೀಟಿಗೆ ಮತ್ತು ಅನ್ಗ್ರೂಪ್ಡಿಗೆ ಹೌದಾ. ಡೇಟಾ ಅಲ್ಲಿ ನಾನು ಹೇಳಿದ್ದೆ ಏನು ಹೇಳಿ, ಡೇಟಾ ಅಲ್ಲಿ ಅನ್ಗ್ರೂಪ್ಡ್ ಆ್ಯಂಡ್ ಗ್ರೂಪ್ಡಲ್ಲಿ ಡಿಸ್ಕ್ರೀಟು ಕಂಟಿನ್ಯೂಸ್. ಸೊ ಅನ್ಗ್ರೂಪ್ಡ್ಗೆ ಮತ್ತು ಡಿಸ್ಕ್ರೀಟಿಗೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಮತ್ತು ಅಬೌಟ್ ಮೀಡಿಯನ್ ಎರಡೂ ಕೂಡ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಿ ಹೌದಾ, ಹೇಳ್ಕೊಟ್ಟಿದ್ದೀನಿ. ಪ್ಲಸ್ ಅದರ ಕ್ಲಾಸಸ್ಸು ಮುಗ್ದಿದ್ದಾವೆ. ಇವತ್ತು ನಾವು ಮಾಡ್ತಾ ಇರೋದು ಯಾವ್ದು ಹೇಳಿ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೌದಾ. ಸೊ ಇದರಲ್ಲಿ ನೀವು ಮೀನ್ ಡಿವಿಯೇಷನ್ ಹೇಗೆ ಕಂಡುಹಿಡಿತೀರಾ ಅಂತ ಅಂದರೆ ಸೇಮ್ ಮೆಥಡೇ ಲೈಕ್ ಪ್ರೀವಿಯಸ್ ನಾವು ಮಾಡಿದ್ವಲ್ಲ ಅದೇ ಮೆಥಡ್ ಬೇಕಿದ್ರೆ ಫಾಲೋ ಮಾಡ್ಕೋಬಹುದು. ಅದು ಯಾವ ಮೆಥಡ್ ಹೇಳಿ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್, ಒಂದು ಫಾರ್ಮುಲಾ ಮೆಥಡ್ ಅದು ಹೌದಲ್ಲ. ಸೊ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ದಟ್ ಈಸ್ ನಥಿಂಗ್ ಬಟ್ ಲೈಕ್ ದಿಸ್, ಹಿಂಗೆ ತಾನೇ ಫಾರ್ಮುಲಾ ಇದ್ದಿದ್ದು. ಕೆಲವೊಂದು ಟೆಕ್ಸ್ಟ್ ಬುಕ್ಸಲ್ಲಿ ನಿಮಗೆ ಸಮೇಷನ್ FI ಕೊಡೋ ಬದಲು N ಕೂಡ ಕೊಡಬಹುದು. ಸೊ ಇದು ಕೊಟ್ಟರು ತಪ್ಪೇನಿಲ್ಲ. ಓಕೆ, ಎರಡರಾಗ ಯಾವುದಾದ್ರೂ ಒಂದು ಮತ್ತು ಎರಡೂ ಬರಿಬೇಡಿ. ಓಕೆ, ಸೊ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಮೀನ್ ಡಿವಿಯೇಷನ್ ಅಬೌಟ್ ಅಬೌಟ್ ಮೀನ್ನ ಕಂಡುಹಿಡಿತೀವಿ. ಸೊ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ರೈಟ್. ಆ್ಯಂಡ್ ಈ ಎಕ್ಸಾಂಪಲ್ನ ನಾವೇನು ಮಾಡೋಣ, ಈ ಮೆಥಡಿಂದ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 10 ಇದೆಯಲ್ಲ ಅದನ್ನು ಎರಡೂ ಮೆಥಡಿಂದ ಸಾಲ್ವ್ ಮಾಡ್ಬೋದು ನಾವು. ಇನ್ನೊಂದು ಮೆಥಡ್ ನಿಮಗಿದೆ, ಅದು ಸ್ಟೆಪ್ ಡಿವಿಯೇಷನ್ ಮೆಥಡ್, ಆ ಮೆಥಡಿಂದ ಕೂಡ ಮಾಡೋಣ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ರೈಟ್. ಸೊ ಕಮಿಂಗ್ ಟು ದಿಸ್ ಕಾನ್ಸೆಪ್ಟ್, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫಾರ್ಮುಲಾ ಮೆಥಡಲ್ಲಿ ಏನು ಮಾಡ್ತೀರಾ ಹೇಳಿ, ಫಸ್ಟು ಕೊಟ್ಟಿರೋದು ನಂಬರ್ ಆಫ್ ಪರ್ಸನ್ಸ್ ಇದೆಯಲ್ಲ ಅದೇನಾಗುತ್ತೆ ನಮಗೆ FI ಆಗುತ್ತೆ ಹೌದಲ್ಲ. ಸೊ ಕ್ಲಾಸ್ ಇಂಟರ್ವಲ್ನ ಹಾಗೆ ಬರ್ಕೋತೀರಾ, 0 to 100, 100 to 200 ಈ ಥರ ಬರ್ಕೊಂಡು ಹೋಗ್ತೀರಾ. ಕೊಟ್ಟಿರುವಂಥ ನಂಬರ್ ಆಫ್ ಪರ್ಸನ್ಸ್ ಏನಿದೆಯಲ್ಲ ಅದನ್ನು ಫ್ರೀಕ್ವೆನ್ಸಿ ಕಾಲಮ್ಮು ಹೌದಾ, ಈ ರೀತಿ ಬರ್ಕೊಂಡು ಹೋಗ್ತೀರಾ. ನೆಕ್ಸ್ಟು XI, ಈಗ XI ಬೇಕು ತಾನೆ, ಯಾಕೆ ಬೇಕು XI, ಇಲ್ಲಿ ನೋಡಿ FI ಇಂಟು ಇದನ್ನು ಮಾಡಬೇಕು ತಾನೆ. ನಾನು ಇದನ್ನು ಮಾಡಬೇಕು ಅಂದರೆ ನನ್ನ ಹತ್ರ XI ಮೈನಸ್ X ಬಾರ್ ಕಾಲಮ್ ಇರಬೇಕು. ಬಟ್ XI ಮೈನಸ್ X ಬಾರ್ ಬರೀಲಿಕ್ಕೆ ನನ್ನ ಹತ್ರ XIನೂ ಇಲ್ಲ X ಬಾರೂ ಇಲ್ಲ. X ಬಾರ್ ಕಂಡುಹಿಡಿಯೋಕ್ಕೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೆ, ಯಾವ್ದು ಹೇಳಿ, ಸಮೇಷನ್ FI XI ಡಿವೈಡೆಡ್ ಬೈ ಸಮೇಷನ್ FI. ಅದೇ ಸೇಮ್ FI ಇರ್ಬೋದು ಅಥವಾ N ಇರ್ಬೋದು, ನೋ ಪ್ರಾಬ್ಲಮ್. ಓಕೆ, ಸೊ ಈ ಫಾರ್ಮುಲಾ ಯೂಸ್ ಮಾಡಿ ನಾವು X ಬಾರ್ ಕಂಡುಹಿಡ್ತೀವಿ. X ಬಾರ್ ಕಂಡುಹಿಡಿದ ಮೇಲೆ XI ಮೈನಸ್ X ಬಾರ್ ಮಾಡಬೇಕು. ಬಟ್ XI ಎಲ್ಲಿದೆ, ಕೊಟ್ಟಿಲ್ಲ, ಅವರು ಇಂಟರ್ವಲ್ ಕೊಟ್ಬಿಟ್ಟಿದ್ದಾರೆ. ನಾನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಇಂಟರ್ವಲ್ ಕಾನ್ಸೆಪ್ಟ್ ಕೊಟ್ಟಾಗ ನಾವು XIನ ಹೇಗೆ ಬರಿತೀವಿ ಅಂತ ಅಂದರೆ ಇದ್ರದ್ದು ಮಿಡಲ್ ಪಾಯಿಂಟು 0 ಮತ್ತು 100ಗೆ ಮಿಡಲ್ ಪಾಯಿಂಟ್ ಯಾವುದು 50, 100 ಮತ್ತು 200ಗೆ ಯಾವುದು ಮಿಡಲ್ ಪಾಯಿಂಟು 150, ಈ ರೀತಿ ಬರ್ಕೊಂಡು ಹೋಗ್ತೀವಿ ಹೌದಾ. ಸೊ ಇದನ್ನು ಬರೆದ ಮೇಲೆ ನೆಕ್ಸ್ಟು ನಾವು X ಬಾರ್ ಕಂಡುಹಿಡ್ತೀವಿ ಹೌದಾ. ಬಟ್ ಇನ್ನೊಂದು ಕ್ವಶನ್ ಏನು ಅಂದರೆ, ಕೆಲವೊಬ್ಬರಿಗೆ ಮ್ಯಾಮ್ XI ಮಿಡಲ್ ನಂಬರ್ 50ನೇ ಅಂತ ನಮಗೆ ಒಂದೊಂದು ಸತಿ ಗೊತ್ತಾಗಲ್ಲ, ಕೆಲವೊಬ್ರು ಆ ಥರ ಸ್ಟೂಡೆಂಟ್ಸು ಇರ್ತಾರೆ. ಸೊ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ದೆ, ಆವಾಗ ನೀವೇನು ಮಾಡಬೇಕು, ಲೋಯರ್ ಲಿಮಿಟ್ ಆಫ್ ದ ಕ್ಲಾಸ್ ಇಂಟರ್ವಲ್ ಮತ್ತು ಅಪ್ಪರ್ ಲಿಮಿಟ್ ಏನಿದೆಯಲ್ಲ, ಅಂದರೆ ಇಲ್ಲಿ ಕೊಟ್ಟಿರುವಂಥ ಎರಡು ಸ್ಮಾಲ್ ನಂಬರು ಮತ್ತು ದೊಡ್ಡ ನಂಬರು ಎರಡನ್ನೂ ಕೂಡ ನೀವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡಬೇಕು. 100 + 200 ಎಷ್ಟು, 300. ಡಿವೈಡ್ ಬೈ 2 ಮಾಡಿದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಅಥವಾ ಹಾಗೆ ಮಾಡೋದನ್ನು ಕಲೀರಿ ರೈಟ್. 150 ಅದನ್ನೇ ನಾನಿಲ್ಲಿ ಬರ್ತಿರೋದು. ಆಲ್ ರೈಟ್. ಸೊ ನಿಮಗೆ ಮಿಡ್ ಪಾಯಿಂಟ್ ಹೇಗೆ ಬರೆಯೋದು ಅಂತ ಗೊತ್ತಾಗಿಲ್ಲ ಅಂತ ಅಂದರೆ, ಇನ್ ಕೇಸ್ ಯೂಶಲಿ ಗೊತ್ತಾಗುತ್ತೆ ಅಷ್ಟೇನು ತೀರಾ ಕಷ್ಟ ಇಲ್ಲ, ಬಟ್ ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಏನು ಮಾಡಿ, ಲೋಯರ್ ನಂಬರ್ ಮತ್ತು ಲೋಯರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ನ ಆ್ಯಡ್ ಮಾಡಿಬಿಟ್ಟು ಬೈ 2 ಮಾಡಿ. ಓಕೆ, ಸೊ ಅವಾಗ ನಿಮಗೆ ಮಿಡಲ್ ನಂಬರ್ ಸಿಗುತ್ತೆ. ಈಗ FI ಸಿಕ್ತು, XI ಸಿಕ್ತು, ನಮಗೇನು ಬೇಕು ಹೇಳಿ, ಸಮೇಷನ್ ಅಂದರೆ ಸಮ್ ಆಫ್ ಯಾವ ಕಾಲಮು, FI ಇಂಟು XI ಕಾಲಮ್ ಬೇಕು. ಈಗ FI ಇಂಟು XI ಕಾಲಮ್ ನಮ್ಮ ಹತ್ರ ಇಲ್ಲ, ಅದನ್ನು ಕ್ರಿಯೇಟ್ ಮಾಡೋಣ. FI ಇಂಟು XI ಕರೆಕ್ಟಾ, FI ಇಂಟು XI ಅಂದರೆ ಏನು, FI ಕಾಲಮು XI ಕಾಲಮ್ ಕರೆಸ್ಪಾಂಡಿಂಗ್ ನಂಬರ್ನ
ಮಲ್ಟಿಪ್ಲೈ ಮಾಡಿರಿ. 5 4s 20, ಇನ್ನೊಂದು 0 ಇದೆಯಾ 200. ಅರ್ಥ ಆಯ್ತಾ? ಸೊ ಈ ಕಾಲಮಲ್ಲಿ ಹೇಗೆ ಬರೀತೀರಾ ನಂಬರ್ಸ್ನ, ಎಫ್ ಐ ಮತ್ತು ಎಕ್ಸ್ ಐನ ಮಲ್ಟಿಪ್ಲೈ ಮಾಡ್ತೀರಾ, ಅದನ್ನು ತೊಗೊಂಬಂದು ಇಲ್ಲಿಗೆ ಬರೀತೀರಾ. ಅರ್ಥ ಆಯ್ತಾ? ಪ್ರಾಡಕ್ಟ್ ಮಾಡಿಬಿಟ್ಟು ಅದು ಬರೀತೀರಾ. ಟೋಟಲಿ ಎಲ್ಲ ನಂಬರ್ಸಿಗೆ ಬರೆದುಬಿಟ್ಟು ಏನು ಮಾಡ್ತೀರಾ, ಲಾಸ್ಟಿಗೆ ಸಮ್ ಮಾಡ್ತೀರಾ. ಆ ಕಾಲಮ್ದು ಸಮ್ ಮಾಡಿದ ಮೇಲೆ ಏನು ಸಿಗುತ್ತೆ ನಿಮಗೆ, ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಸಿಕ್ತು, ಅದು ಇಲ್ಲಿದೆ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಅಂದರೆ ಎಫ್ ಐ ಕಾಲಮಿಂದು ಸಮ್ಮು. ಎಫ್ ಐ ಕಾಲಮ್ ಸಮ್ ಅಂದರೆ ಏನು, ಇದೆ. ಎಫ್ ಐ ಕಾಲಮ್ ಅಂದರೆ ಇದೆ ತಾನೆ, ಅಲ್ಲೇ ತಾನೆ ನಾವು ಬರೆಯೋದು ಅದನ್ನು. ಸೊ ಎಷ್ಟಾಗುತ್ತೆ ನೋಡಿ, 8 + 4 12, 12 9 21, 21 + 10 31, 31 + 7 ಎಷ್ಟಾಗುತ್ತೆ 38, 38 + 5 43, 43 + 4 3 4 ಎಷ್ಟು 47, 47 + 3 ಎಷ್ಟಾಯಿತು 50. ಅಲ್ಲಿಗೆ ಇದೆಷ್ಟು ಸಿಕ್ತು ನಮಗೆ 50, ರೈಟ್. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಮಗೇನು ಸಿಕ್ತೀಗ, ಎಕ್ಸ್ ಬಾರ್ ಸಿಕ್ತು. ಆದರೆ ಅವ್ರು ಕೇಳ್ತಿರೋದು ಎಕ್ಸ್ ಬಾರ್ ಅಲ್ಲ, ಅವ್ರು ಕೇಳ್ತಿರೋದು ಮೀನ್ ಡಿವಿಯೇಷನ್ ಎಬೌಟ್ ಎಕ್ಸ್ ಬಾರ್, ರೈಟ್. ಸೊ ಅದಕ್ಕೆ ನನಗೆ ಈಗೇನು ಬೇಕು, ಎಫ್ ಐ ಇಂಟು ಮಾಡ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಬೇಕು, ಕರೆಕ್ಟಾ? ಸೊ ಮಾಡ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಕಾಲಮ್ ನಮ್ಮ ಹತ್ರ ಇಲ್ಲ, ಎಫ್ ಐ ಅಂತೂ ಐತೆ, ಆದರೆ ಈ ಕಾಲಮ್ ನಮ್ಮ ಹತ್ರ ಇಲ್ಲ. ಅದಕ್ಕೆ ಇನ್ನೊಂದು ಕಾಲಮ್ ಬರ್ಕೊತೀರಾ, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಓಕೆ, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಕಂಡುಹಿಡಿತೀರಾ. ಅಂದರೆ ಏನು, ಎಕ್ಸ್ ಐ ಅಂದರೆ ಈ ನಂಬರು, ಓಕೆ ಇದೇ ನಂಬರ್ ಅಂತಲ್ಲ, ಈ ಕಾಲಮಲ್ಲಿ ಬರುವಂಥ ನಂಬರ್ಸ್ಗಳು. ಎಕ್ಸ್ ಐ ಅಂದರೆ 50 ಮೈನಸ್ ಇಲ್ಲಿ ಎಕ್ಸ್ ಬಾರ್ ಏನೋ ಬಂತಲ್ಲ ಆನ್ಸರ್ ಡಿವೈಡ್ ಮಾಡಿದಾಗ ಆ ನಂಬರ್ನ ಇಲ್ಲಿ ಬರಿತೀರಾ. ಇದನ್ನು ಮೈನಸ್ ಮಾಡಿದ್ರೆ ನಿಮಗೇನೋ ಆನ್ಸರ್ ಸಿಗುತ್ತೆ, ರೈಟ್. ಇರ್ರೆಸ್ಪೆಕ್ಟಿವ್ ಆಫ್ ಪ್ಲಸ್ ಮೈನಸ್ ಸೈನು ನೆನಪಿರಲಿ. ಅಂದರೆ ಪ್ಲಸ್ಸು ಮತ್ತು ಮೈನಸ್ ಸೈನ್ ನೀವು ಬರೀಬಾರ್ದು, ಯಾಕೆಂದರೆ ಮಾಡ್ ಹಾಕಿದ್ದೀವಿ. ಮಾಡ್ ಅಂತ ಅಂದರೆ ಅರ್ಥ ಏನು, ಜಸ್ಟ್ ಒಂದು ನಂಬರ್ನ ಆ್ಯಸ್ ಇಟ್ ಈಸ್ ಬರೀಬೇಕು. ಒಂದು ನಂಬರ್ ಇದೆ, ಅದ್ರ ಮುಂದೆ ಪ್ಲಸ್ಸು ಹಾಕೋಂಗಿಲ್ಲ ಮೈನಸ್ಸು ಹಾಕೋಂಗಿಲ್ಲ, ಆವಾಗ ಅದನ್ನು ಮಾಡ್ ಅಂತ ಹೇಳೋದು, ಹೌದಾ? ಸೊ ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಎಸ್ ಅಬ್ಸಲ್ಯೂಟ್ ವ್ಯಾಲ್ಯೂ. ಆಲ್ ರೈಟ್, ಅದಾಯಿತು. ಈಗ ನನಗೆ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಸಿಕ್ತು. ಓಕೆ, ಈಗ ನಾನೇನು ಮಾಡಬೇಕು, ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಈ ಕಾಲಮ್ಮು ಇಂಟು ಎಫ್ ಐ ಕಾಲಮ್, ಅರ್ಥ ಆಯ್ತಾ? ಎಫ್ ಐ ಕಾಲಮ್ ಇಂಟು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಕಾಲಮ್ನ ಅಂದರೆ ಫಸ್ಟ್ ನಂಬರ್ ವಿತ್ ಇಲ್ಲೇನು ಆನ್ಸರ್ ಸಿಕ್ಕಿರುತ್ತಲ್ಲ ಅದನ್ನು ಮಲ್ಟಿಪ್ಲೈ ಮಾಡಿಬಿಟ್ಟು ನಾನು ಇಲ್ಲಿಗೆ ಬರಿತೀನಿ. ಏನಿದು, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಕಾಲಮ್. ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿಗೆ ಏನು ಮಾಡ್ತೀರಾ, ಬರಿತೀರಾ. ಇಲ್ಲಿಗೆ ಬರೆದುಬಿಟ್ಟು ಈ ಕಾಲಮಿಂದು ಸಮ್ ಮಾಡಬೇಕು. ಸಿ ನೀವು ಎಕ್ಸಾಮಲ್ಲಿ ನಿಮಗೆ ಗೊತ್ತಿರಬೇಕು ಯಾವ ಕಾಲಮಿಂದು ಸಮ್ ಮಾಡಬೇಕು ಮತ್ತು ಯಾವ ಕಾಲಮ್ ಮತ್ತು ಟೈಮ್ ವೇಸ್ಟ್ ಆಗಬಾರ್ದು. ಅಲ್ಲಿ ಕೂತ್ಕೊಂಡು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಕಾಲಮ್ದು ಸಮ್ ಮಾಡ್ಕೊಂಡು ಕೂತ್ಕೋಬೇಡಿ, ಎಕ್ಸ್ ಐ ಕಾಲಮ್ದು ಸಮ್ ಮಾಡ್ಕೊಂಡು ಕೂತ್ಕೋಬೇಡಿ. ಒಂದು ಈ ಕಾಲಮಿಂದ ಬೇಕು, ಒಂದು ಈ ಕಾಲಮಿಂದ ಬೇಕು, ಒಂದು ಈ ಕಾಲಮಿಂದ ಬೇಕು, ಒಂದೊಂದು ಬಿಟ್ಟು. ಆ್ಯಂಡ್ ಕಾಲಮ್ಸು ಕೂಡ ನೆನ್ಪಿಟ್ಕೊಂಡು ಹೋಗಬಾರ್ದು. ಎಕ್ಸಾಮ್ಸಿಗೆ ನೆನ್ಪಿಟ್ಕೊಂಡು ಹೋಗಬೇಕಾಗಿರೋದು ಫಾರ್ಮುಲಾ ನೋಡಿಬಿಟ್ಟು ನಿಮಗೆ ಗೊತ್ತಾಗಬೇಕು. ನಾನು ಹೇಳ್ಕೊಡ್ತಿದ್ದೀನಿ ನೋಡಿ, ಹೇಗೆ ನಾನು ಕಾಲಮ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಹೇಳಿ. ನಮಗೆ ಯಾವ್ದು ಬೇಕು ಅನ್ನೋದನ್ನು ನೋಡಿಬಿಟ್ಟು ನಾವು ಕಾಲಮ್ ಕ್ರಿಯೇಟ್ ಮಾಡ್ತಾ ಹೋಗ್ತಿದ್ದೀವಿ, ಹೌದಲ್ಲ? ಸೊ ನೀವು ಫಾರ್ಮುಲಾ ನೆನ್ಪಿಟ್ಕೋಬೇಕು ಎಕ್ಸಾಮಲ್ಲಿ. ಕಂಟಿನ್ಯೂಸ್ ಕೊಟ್ಟರೆ ಯಾವ ಫಾರ್ಮುಲಾ, ಡಿಸ್ಕ್ರೀಟ್ ಕೊಟ್ಟರೆ ಯಾವ ಫಾರ್ಮುಲಾ, ಆಮೇಲೆ ಇನ್ನೊಂದು ಯಾವುದು ಅನ್ಗ್ರೂಪ್ಡ್ ಕೊಟ್ಟರೆ ಯಾವ ಫಾರ್ಮುಲಾ ಅಂತ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ನೆನ್ಪಿಟ್ಕೊಂಡು ಹೋದರೆ ಕಾಲಮ್ಸ್ ನೀವೇ ಕ್ರಿಯೇಟ್ ಮಾಡ್ಕೋತೀರಾ. ಡನ್, ರೈಟ್. ಸೊ ಈಗ ಎಫ್ ಐ ಇಂಟು ಎಕ್ಸ್ ಐ ಮಾಡ್ತೀರಾ, ಇಲ್ಲೂ ಆನ್ಸರ್ ಸಿಗುತ್ತೆ. ಎಲ್ಲ ಕಾಲಮ್ಸ್ನು ಆ್ಯಡ್ ಮಾಡ್ತೀರಾ, ಅಲ್ಲಿಗೆ ನಿಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಈ ವ್ಯಾಲ್ಯೂ ಏನು ಸಿಗುತ್ತಲ್ಲ ಅದನ್ನು ಡಿವೈಡ್ ಬೈ ಸಮೇಷನ್ ಎಫ್ ಐ ಅಂದರೆ ಈಗ ಮಾಡಿದ್ವಲ್ಲ ಇಲ್ಲಿ 50 = ಏನೋ ಆನ್ಸರ್ ಸಿಗುತ್ತೆ. ದಟ್ ಈಸ್ ಯುವರ್ ರಿಕ್ವೈರ್ಡ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಅದೇ ನಿಮ್ಮ ಆನ್ಸರ್. ಕಾನ್ಸೆಪ್ಟ್ ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂತಂದರೆ ಒಂದು ಸತಿ ವಿಡಿಯೋ ಪಾಸ್ ಮಾಡಿಬಿಟ್ಟು ಮತ್ತೆ ವಾಪಸ್ ಹೋಗಿ ಮತ್ತೆ ಸ್ಟಾರ್ಟಿಂಗಿಂದನೂ ಸ್ವಲ್ಪ ಸ್ಪೀಡಲ್ಲಿ ನೋಡಿ ಬೇಕಿದ್ರೆ, ಓಕೆ. ಅಥವಾ ಪಾಸ್ ಮಾಡಿಬಿಟ್ಟು ನೀವೇ ರೀಕಾಲ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಏನು ಮಾಡಬೇಕು ನಿಮ್ಮನ್ನು ನೀವೇ ಹೇಳ್ಕೊಡಿ. ನಿಮ್ಮ ಮುಂದೆ ಯಾರೋ ಸ್ಟೂಡೆಂಟ್ ಇದ್ದಾರೆ ಅಂತ ಅಂದ್ಕೊಂಡು ನೀವೇ ಹೇಳ್ಕೊಡಿ. ಹಿಂಗಿದೆ ನೋಡು, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂದರೆ ಈ ಥರ ಫಾರ್ಮುಲಾ. ಇದಾದಮೇಲೆ ಈ ಫಾರ್ಮುಲಾದಲ್ಲಿ ನನಗೇನೇನು ಬೇಕು, ಎಕ್ಸ್ ಬಾರ್ ಬೇಕು. ಎಕ್ಸ್ ಬಾರ್ ಬೇಕು ಅಂತ ಅಂದರೆ ನಾನೇನು ಮಾಡಬೇಕೀಗ, ಎಕ್ಸ್ ಬಾರ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಇದೆ, ಅದನ್ನು ನೆನಪು ಮಾಡಬೇಕು. ಅದನ್ನು ಎಕ್ಸ್ ಬಾರ್ ಫಾರ್ಮುಲಾದಲ್ಲಿ ಸಮೇಷನ್ ಎಫ್ ಐ ಎಕ್ಸ್ ಐ ಇರೋದ್ರಿಂದ ಸಮೇಷನ್ ಎಫ್ ಐ ಎಕ್ಸ್ ಐ ಬೇಕು. ಸೊ ಎಫ್ ಐ ಎಕ್ಸ್ ಐ ಕಾಲಮ್ ಬರೆದುಬಿಟ್ಟು ಆ ಕಾಲಮ್ನ ಫುಲ್ ಆ್ಯಡ್ ಮಾಡಿದ್ರೆ ಲಾಸ್ಟ್ ವ್ಯಾಲ್ಯೂ ಏನು ಸಿಗುತ್ತಲ್ಲ, ಫುಲ್ ಕಾಲಮ್ಸ್ ಆ್ಯಡ್ ಮಾಡಿದ ಇದು ಕಾಲಮಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ನ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಸಿಗುವಂಥ ಆನ್ಸರ್ನ ಇಲ್ಲಿ ಬರೀತೀನಿ, ಡಿವೈಡ್ ಬೈ 50 ಮಾಡ್ತೀನಿ, ಆನ್ಸರ್ ಸಿಗುತ್ತೆ. ಆ ಆನ್ಸರ್ ಏನು, ಎಕ್ಸ್ ಬಾರು. ಆ ಎಕ್ಸ್ ಬಾರ್ನ ಯೂಸ್ ಮಾಡಿ ನಾನು ಮಾಡ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಕಂಡುಹಿಡ್ತೀನಿ. ಯಾಕೆ ಕಂಡುಹಿಡ್ತೀನಿ, ಬಿಕಾಸ್ ನನಗೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕೇಳಿರೋದ್ರಿಂದ ನನಗೇನು ಬೇಕು, ಸಮೇಷನ್ ಆಫ್ ಎಫ್ ಐ ಇಂಟು ಮಾಡ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಬೇಕು. ಓಕೆ, ಸೊ ಮಾಡ್ ಎಫ್ ಐ ಇಂಟು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಬೇಕು ಅಂದರೆ ನನ್ನ ಹತ್ರ ಎಫ್ ಐ ಕಾಲಮ್ ಐತೆ, ಬಟ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಕಾಲಮೇ ಇಲ್ಲ. ನಾನು ಮಲ್ಟಿಪ್ಲೈ ಹೇಗೆ ಮಾಡೋದು? ಸೊ ದೇರ್ಫೋರ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಮಾಡ್ ಹಾಕಬೇಕು. ಮಾಡ್ ಹಾಕಿದರೆ ಸೈನು
ಬರೆಯೋಂಗಿಲ್ಲ ಪ್ಲಸ್ಸು ಮೈನಸ್ಸು. ಸೊ ಮಾಡ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಕಾಲಮ್ನ ನಾನು ಬರಿತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ನನಗಿಲ್ಲಿ ಸಮೇಷನ್ ಆಫ್ ಯಾವುದು ಬೇಕಿದೆಯಲ್ಲ ಅದು ನನಗೆ ಮಲ್ಟಿಪ್ಲೈ ಮಾಡಿಬಿಟ್ಟು ಕಾಲಮ್ ಸಿಗುತ್ತೆ, ಎಫ್ ಐ ಇಂಟು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಕಾಲಮ್. ಸೊ ಅದನ್ನು ಮಲ್ಟಿಪ್ಲೈ ಮಾಡಿ ಬರಿತೀನಿ. ಬರೆದ ಮೇಲೆ ಅದನ್ನು ಸಮ್ ಮಾಡ್ತೀನಿ. ಆ ವ್ಯಾಲ್ಯೂನ ಇಲ್ಲಿ ಬರೆದು ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಇದೆ. ಸಮೇಷನ್ ಆಫ್ ಎಫ್ ಐ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಇಂದು ಸಮ್ಮು, ವಿಚ್ ಇಸ್ ನಥಿಂಗ್ ಬಟ್ ಈ ಕಾಲಮು, ರೈಟ್. ಸೊ ಆ ಸಮ್ ವ್ಯಾಲ್ಯೂ ಡಿವೈಡ್ ಮಾಡಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿಬಿಟ್ಟು ಆನ್ಸರ್ ಬರೀತಿ. ಅದೇ ನಿಮ್ಮ ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಓಕೆ, ಸೊ ಈ ರೀತಿ ಇದೆ. ಈಗ ಏನಾಗುತ್ತೆ ಅಂದರೆ ಇಷ್ಟು ಅರ್ಥ ಆಯಿತು ನಿಮಗೆ ಅನ್ಕೋತೀನಿ. ಓಕೆ, ರಿವೈಂಡ್ ಮಾಡ್ಕೊಳ್ಳಿ, ಎಲ್ಲ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದು ನೆಕ್ಸ್ಟ್ ಪಾರ್ಟಿಗೆ ಪ್ರೊಸೀಡ್ ಆಗಿ. ದಟ್ ಈಸ್ ನಥಿಂಗ್ ಬಟ್ ಸಮ್ಟೈಮ್ಸ್ ನಿಮಗೇನಾಗುತ್ತೆ, ಇದೇನೋ ಮಾಡೋಕ್ಕೆ ಹೇಳಿರ್ತಾರೆ, ದಟ್ ಈಸ್ ಓಕೆ. ಬಟ್ ವಾಟ್ ಹ್ಯಾಪನ್ಸ್ ಈಸ್, ಇಲ್ಲಿ ಕೆಲವೊಂದು ನಂಬರ್ಸು ತುಂಬ ದೊಡ್ಡಕ್ಕೆ ಬರ್ತವೆ. ನಮಗೆ ಮಲ್ಟಿಪ್ಲೈ ಮಾಡ್ತಾ ಹೋದಂಗೆಲ್ಲ ದೊಡ್ಡ ನಂಬರ್ಸ್ ಬರುತ್ತೆ, 1000 ರೇಂಜಲ್ಲೆಲ್ಲ ಬರುತ್ತೆ. ಸೊ ಆವಾಗ ನಾವು ಈ ಥರ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಲ್ಲ, ಎಲ್ಲ ಇಲ್ಲಿ 2000 3000 ಸಮಥಿಂಗು 2000 ಸಮಥಿಂಗ್ 1000 ಸಮಥಿಂಗ್ ಹಿಂಗೆ ಬರುತ್ತಲ್ಲ, ಇವನ್ನ ನಾನು ಆ್ಯಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಒಂದು ಶಾರ್ಟ್ಕಟ್ ಮೆಥಡ್ ಅಂತ ಇದೆ ಇದರಲ್ಲಿ. ಇದೇ ಸೇಮ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ನ ನಾನು ಶಾರ್ಟ್ಕಟ್ ಮೆಥಡಿಂದ ಕೂಡ ಕಂಡುಹಿಡಿಬಹುದು. ಓಕೆ, ಸೊ ಆ ಮೆಥಡಿಂದ ಹೆಸರೇನು ಅಂತ ಅಂದರೆ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸ್ಟೆಪ್ ಡಿವಿಯೇಷನ್ ಮೆಥಡ್. ಓಕೆ, ಅಥವಾ ಇನ್ನೊಂದು ಹೆಸರು ಹೇಳ್ತಾರೆ ಅಸ್ಯೂಮ್ಡ್ ಮೀನ್ ಮೆಥಡ್. ಓಕೆ, ಸೊ ಈ ಮೆಥಡಿಂದ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಕಾನ್ಸೆಪ್ಟ್ ಹೇಳ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಏನೇನು ಅರ್ಥ ಆಗಿದೆಯೋ ಅದನ್ನು ಯೂಸ್ ಮಾಡಿ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಆವಾಗ ಕನ್ಫರ್ಮ್ ಆಗುತ್ತೆ. ಬರೀ ವಿಡಿಯೋ ನೋಡಿಬಿಟ್ಟು ಅರ್ಥ ಆಯಿತು, ಎಕ್ಸಾಮ್ ಹಿಂದಿನ ದಿನ ಕೂತ್ಕೊಂಡು ನೋಡೋದು ಆ ಥರ ಎಲ್ಲ ಮಾಡಬಾರ್ದು. ಓಕೆ, ಸೊ ಟ್ರೈ ಟು ಸಾಲ್ವ್ ಇಟ್ ಬೈ ಯುವರ್ ಸೆಲ್ಫ್, ರೈಟ್. ಸೊ ಫಸ್ಟು ಮೆಥಡ್ ಹೇಳ್ತೀನಿ ನೋಡಿ. ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ, ಸ್ಟೆಪ್ ಡಿವಿಯೇಷನ್ ಮೆಥಡ್ ನೀವು ಮಾಡಬೇಕು ಅಂತಂದರೆ ಒಂದು ನಿಮಗೇನು ನೆನಪಿರಬೇಕು ಅಂದರೆ ಫಾರ್ಮುಲಾ ಅಂತೂ ಸೇಮ್ ಇದೆ. ಯಾವುದು? ಮೀನ್ ಡಿವಿಯೇಷನ್ ಎಬೌಟ್ ಮೀನಿಗೆ ಫಾರ್ಮುಲಾ ಏನಿದೆ ಹೇಳಿ, ಸಮೇಷನ್ ಎಫ್ ಐ ಇಂಟು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ. ಇದಂತೂ ಸೇಮ್ ಇದೆ, ನೋ ಪ್ರಾಬ್ಲಮ್, ನೋ ಡಿಫ್ರೆನ್ಸ್ ಅಟ್ ಆಲ್. ಓಕೆ, ಹಾಗಾದರೆ ಡಿಫ್ರೆನ್ಸ್ ಎಲ್ಲಿದೆ ಮ್ಯಾಮ್ ಅಂತ ಅಂದರೆ ಈ ನೇಮಲ್ಲಿ ಐತೆ ನೋಡಿ, ಅಸ್ಯೂಮ್ಡ್ ಮೀನ್, ಇದು ನಿಮ್ಮ ಡಿಫ್ರೆನ್ಸು. ಓಕೆ, ಸೊ ಅಂದರೆ ಅರ್ಥ ಏನು, ನೀವು ಕಂಡುಹಿಡಿಯೋದು ಇದೇ ಫಾರ್ಮುಲಾ ಯೂಸ್ ಮಾಡಿ. ಬಟ್ ಇದರಲ್ಲಿ ನಾವು ಎಕ್ಸ್ ಬಾರ್ ಕಂಡುಹಿಡಿತೀವಲ್ಲ, ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಹೆಂಗೆ ಕಂಡುಹಿಡಿಯೋಕೆ ಹೇಳಿದ್ದೆ, ಸಮೇಷನ್ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಅಥವಾ ಎನ್. ಓಕೆ, ಇದರಿಂದ ಕಂಡುಹಿಡೀರಿ ಅಂತ ಈಗ ಹೇಳ್ಕೊಟ್ಟೆ. ಅಸ್ಯೂಮ್ಡ್ ಮೀನ್ ಮೆಥಡ್ ಅಥವಾ ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ ಈ ಫಾರ್ಮುಲಾ ನಾವು ಯೂಸ್ ಮಾಡೋದಿಲ್ಲ. ಹಾಗಾದರೆ ಯಾವ ಫಾರ್ಮುಲಾ ನೆನ್ಪಿಟ್ಕೋಬೇಕು? ಸೊ ನಿಮಗೆ ಎಕ್ಸಾಮಲ್ಲಿ ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಬೈ ಸ್ಟೆಪ್ ಡಿವಿಯೇಷನ್ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರೆ ನೀವು ಇದೇ ಮೆಥಡ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಮೆಥಡ್ನ ನೀವು ಸ್ಕಿಪ್ ಮಾಡೋಂಗಿಲ್ಲ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಹ್ಯಾಸ್ ವೆಲ್. 5 ಮಾರ್ಕ್ಸ್ ನಿಮ್ಮದು ಪಾರ್ಟ್ ಡಿ ಕ್ವಶನ್ಸ್ ಬರ್ತಾವಲ್ಲ, ಅಲ್ಲಿ ಇದು ಕಂಪಲ್ಸರಿ ಕ್ವಶನ್ನು ಆ್ಯಂಡ್ ತುಂಬ ಈಸಿಯಾಗಿ ಸಿಗುವಂಥ ಮಾರ್ಕ್ಸು. ಓಕೆ, ಸೊ ಇಲ್ಲಿ ಎಕ್ಸ್ ಬಾರ್ ಹೇಗೆ ಕಂಡುಹಿಡಿತೀರಾ? ಹಾಗಾದರೆ ಎ ಪ್ಲಸ್ ಸಮೇಷನ್ ಎಫ್ ಐ ಇಂಟು ಡಿ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಇಂಟು ಹೆಚ್. ಈ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕಾಗಿದೆ. ಓಕೆ, ಸೊ ಇದನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ಈಗ ನೆನ್ಪಿಟ್ಕೊಳ್ಳಿಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಅವೆಲ್ಲ ಏನು ಅನ್ನೋದು ಗೊತ್ತಿರಬೇಕು, ಹೌದಲ್ಲ? ಸೊ ಏನು ಕೊಟ್ಟಿದ್ದಾರೆ, ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಈ ಫಾರ್ಮುಲಾ ಯೂಸ್ ಮಾಡಿರಿ ಅಂತ ಹೇಳಿದೆ. ಸೊ ಈ ಫಾರ್ಮುಲಾ ಏನು? ಎ ಅಂದರೆ ಅರ್ಥ ಏನು? ಅಸ್ಯೂಮ್ಡ್ ಮೀನ್. ಅಂದರೆ ನಾವು ಮೀನ್ ವ್ಯಾಲ್ಯೂ ಇದೆಯಲ್ಲ, ಅಂದರೆ ಎಕ್ಸ್ ಬಾರ್ ಇದೆಯಲ್ಲ, ಅದನ್ನು ಮುಂಚೆನೇ ಒಂದು ಅಸ್ಯೂಮ್ ಮಾಡ್ತೀವಿ. ಅದನ್ನು ಅಸ್ಯೂಮ್ ಮಾಡಿದ ಮೇಲೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟು ಸಮೇಷನ್ ಎಫ್ ಐ ಗೊತ್ತು ಮ್ಯಾಮ್ ನಮಗೆ, ಇದು ಓಕೆ. ವಾಟ್ ಈಸ್ ದಿಸ್ ಡಿ ಐ ಟರ್ಮ್ ಆ್ಯಂಡ್ ವಾಟ್ ಈಸ್ ದಿಸ್ ಹೆಚ್? ಅದು ನಿಮಗೆ ಗೊತ್ತಾಗ. ಹೆಚ್ ಅಂದರೆ ಏನು ಹೇಳ್ತೀರಾ? ಲೆಂತ್ ಆಫ್ ಕ್ಲಾಸ್ ಇಂಟರ್ವಲ್. ನಿಮಗೆ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿರ್ತಾರಲ್ಲ, 0 to 100 ಅಥವಾ 0 to 10, 10 to 20 ಈ ಥರ ಕೊಟ್ಟಿರ್ತಾರಲ್ಲ. ಬಿಗ್ ನಂಬರಲ್ಲಿ ಸ್ಮಾಲ್ ನಂಬರ್ನ ಮೈನಸ್ ಮಾಡಿರಿ ಸಾಕು. ಮೀನ್ಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ವಿಲ್ ಗಿವ್ ಯು ದ ವ್ಯಾಲ್ಯೂ ಆಫ್ ಲೆಂತ್ ಆಫ್ ಕ್ಲಾಸ್ ಇಂಟರ್ವಲ್ ವಿಚ್ ಇಸ್ ನಥಿಂಗ್ ಬಟ್ ಹೆಚ್. ಓಕೆ ಮ್ಯಾಮ್, ದೆನ್ ವಾಟ್ ಅಬೌಟ್ ಡಿ ಐ? ಡಿ ಐ ಅಂದರೆ ಏನು? ಡಿ ಐ ಅಂದರೆ ನೆನ್ಪಿಟ್ಕೊಳ್ಳಿ, ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಹೆಚ್.
ಈ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನೀವು ಜಾಸ್ತಿ ಪ್ರಾಬ್ಲಮ್ಸ್ ಮಾಡ್ದಂಗೆ, ಜಾಸ್ತಿ ಪ್ರಾಕ್ಟೀಸ್ ಮಾಡ್ದಂಗೆ ಫಾರ್ಮುಲಾ ಎಲ್ಲವೂ ನೆನಪಾಗ್ಬಿಡ್ತವೆ ಆಟೋಮೆಟಿಕಲಿ. ನೀವು ಬಯಾಟ್ ಮಾಡೋದು ಬೇಡ, ಎಷ್ಟು ಪ್ರಾಬ್ಲಮ್ಸ್ ಮಾಡ್ತೀರೋ ಅಷ್ಟು ಫಾರ್ಮುಲಾ ನೆನಪಿರುತ್ತೆ. ಓಕೆ, ಸೊ ಈ ಥರ. ಈಗ ಡಿ ಐ ಅಂದರೆ ಏನು? ಎಕ್ಸ್ ಐ ಮೈನಸ್ ಎ ಬೈ ಎ ಅಂದರೆ ಗೊತ್ತಾಯಿತು, ನಾವು ಒಂದು ಮೀನ್ನ ಅಸ್ಯೂಮ್ ಮಾಡ್ತೀವಿ. ಹೆಚ್ ಅಂದರೆ ಲೆಂತ್ ಆಫ್ ದ ಕ್ಲಾಸ್ ಇಂಟರ್ವಲ್. ನೆಕ್ಸ್ಟ್ ಎಕ್ಸ್ ಐ ಅಂದರೆ ಕರೆಸ್ಪಾಂಡಿಂಗ್ ಕಾಲಮ್ ಬರೆದಿರ್ತಿರಲ್ಲ, ಇಲ್ಲಿ ಇದು ಕ್ಲಾಸ್ ಇಂಟರ್ವಲ್ಲಿಂದು, ಇದು ಎಫ್ ಐದು, ಇಲ್ಲಿ ಎಕ್ಸ್ ಐ ಕಾಲಮ್ ಬರೆದಿರ್ತಿರ ತಾನೆ. ಈ ಎಕ್ಸ್ ಐ ಕಾಲಮಲ್ಲಿ ಒಂದು ವ್ಯಾಲ್ಯೂ ಬರೆದಿರ್ತಿರ ತಾನೆ, ಆ ವ್ಯಾಲ್ಯೂ ಎಕ್ಸ್ ಐ. ಸೊ ಅಲ್ಲಿಗೆ ಇಲ್ಲಿ ನೀವು ಡಿ ಐ ಬರಿಬೇಕಾದ್ರೆ ಸಪೋಸ್ ಲೆಟ್ ಮಿ ಡೂ ನ್ಯೂಲಿ ಹಿಂಗೆ ಬರೀತಿರಲ್ಲ, ಕ್ಲಾಸ್ ಇಂಟರ್ವಲ್ ಎಫ್ ಐ ಎಕ್ಸ್ ಐ, ನೆಕ್ಸ್ಟ್ ಇಲ್ಲಿ ಡಿ ಐ ಕಾಲಮ್ ಬರೀತಿರಲ್ಲ. ಸೊ ಡಿ ಐ ಕಾಲಮ್ ಬರಿಬೇಕಾದ್ರೆ ಎಕ್ಸ್ ಐ ಅಂತಂದರೆ ಫಸ್ಟ್ ವ್ಯಾಲ್ಯೂ ಬರಿಬೇಕಾದ್ರೆ ಫಸ್ಟ್ ವ್ಯಾಲ್ಯೂ ಏನಿದೆ ಎಕ್ಸ್ ಐದು ಅದನ್ನು ಯೂಸ್ ಮಾಡ್ತೀರಾ, ಮೈನಸ್ ಅಸ್ಯೂಮ್ಡ್ ಮೀನ್ ಡಿವೈಡೆಡ್ ಬೈ ಹೆಚ್ಚು ಲೆಂತ್ ಆಫ್ ದ ಇಂಟರ್ವಲ್. ಓಕೆ, ಆ ಥರ ಮಾಡಿಬಿಟ್ಟು ಡಿ ಐ ಕಂಡುಹಿಡಿತೀರಾ, ರೈಟ್? ಓಕೆ, ಸೊ ಈಗ ನಿಮಗೆ ಇನ್ನೊಂದು ಕ್ವಶನ್ ಏನು ಬರಬಹುದು ಅಂದರೆ, ಮ್ಯಾಮ್ ಅಸ್ಯೂಮ್ಡ್ ಮೀನ್ ಅಂದ್ರಲ್ಲ ಮ್ಯಾಮ್, ಅಸ್ಯೂಮ್ ಮಾಡಬೇಕು ಅದನ್ನು. ಸೊ ಹೇಗೆ ಅಸ್ಯೂಮ್ ಮಾಡೋದು? ನೀವೇನೋ ಹೇಳ್ತೀರಾ ಅಸ್ಯೂಮ್ ಮಾಡಿರಿ ಅಂತ. ಹೇಗೆ ಅಸ್ಯೂಮ್ ಮಾಡೋದು ಅದನ್ನು? ಇದೇ ವ್ಯಾಲ್ಯೂ ಅಸ್ಯೂಮ್ ಮಾಡಬೇಕು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದು ನಿಮ್ಮ ಕ್ವಶನ್ನು. ಎಸ್ ಆರ್ ನೋ? ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್, ಅಸ್ಯೂಮ್ಡ್ ಮೀನ್ ಅಂದರೆ ತುಂಬ ಸಿಂಪಲ್ಲು. ಈ ಎಕ್ಸ್ ಐ ಕಾಲಮ್ ಬರೀತಿರಲ್ಲ ನೀವು, ಎಕ್ಸ್ ಐ ಕಾಲಮ್ ಬರೆದಾಗ ಈ ಎಕ್ಸ್ ಐ ಕಾಲಮಲ್ಲಿ ಸಪೋಸ್ ಇಷ್ಟು ಎಂಟ್ರೀಸ್ ನಾನು ಬರೆದೆ, 4, 5. ಈ ಎಕ್ಸ್ ಐ ಕಾಲಮಲ್ಲಿ ನಾನು ಅಸ್ಯೂಮ್ಡ್ ಮೀನ್ ಏನ ಅಸ್ಯೂಮ್ ಮಾಡ್ತೀನಿ, ಅದು ಯಾವುದಿರಬೇಕು ಅಂತ ಅಂದರೆ ಯಾವಾಗಲೂ ಕೂಡ ಮಿಡಲಲ್ಲಿ ಏನು ವ್ಯಾಲ್ಯೂ ಇದೆಯಲ್ಲ ಈ ವ್ಯಾಲ್ಯೂನ ನಾನು ಅಸ್ಯೂಮ್ ಮಾಡಿಬಿಟ್ಟು ಇಲ್ಲಿ ಬರಿಬೇಕು. ಅರ್ಥ ಆಯಿತಾ? ಎಕ್ಸಾಂಪಲ್ ಸಾಲ್ವ್ ಮಾಡಿದಾಗ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸಮ್ ಬರೆಯೋಣ, 5, 10, 15, 20, 25 ಐತೆ. ಅಸ್ಯೂಮ್ ಮಾಡಿರಿ ಮೀನ್ನ ಅಂತಂದರೆ ಏನು ಮಾಡ್ತೀರಾ? 15 ಮಿಡಲ್ ಒನ್. ಈಗ ನಿಮಗೆ ಇನ್ನೊಂದು ಕ್ವಶನ್ ಬರ್ಬೋದು, ಏನು ಹೇಳಿ, ಮ್ಯಾಮ್ ಇದೇನು ಓಕೆ ಆಡ್ ನಂಬರ್ ಎಂಟ್ರಿ ಇದ್ದಾವೆ, ಸೊ ಮಿಡಲ್ ಒನ್ ಅಂತ ಹೇಳಿದ್ರಿ. ಈಗ ಇಲ್ಲಿ 6 ಇದ್ದಿದ್ರೆ, ಇನ್ನೊಂದು ಎಂಟ್ರಿ ಇದ್ದಿದ್ರೆ, ಅಂದರೆ ಎಕ್ಸ್ ಐ ಕಾಲಮ್ ಬರಿತೀವಲ್ಲ, 1, 2, 3, 4, 5 ಇದ್ದರೆ ಮಿಡಲ್ ಒನ್ ಅಂತ ಹೇಳಿದ್ರಿ. 6ನೇದು ಇದ್ದಿದ್ರೆ ನಾವೇನು ಮಾಡಬೇಕು? ಆವಾಗ ನಾವೇನು ಮಾಡಬೇಕು? ಮಿಡಲ್ ಒನ್ ಅಂತೂ ತಗೊಳ್ಳಿಕ್ಕಾಗೋದಿಲ್ಲ, ಮಿಡ್ಲಲ್ಲಿ 2 ಬಂದುಬಿಡ್ತಾವೆ ತಾನೆ. 2 ಬಂದಾಗ ನೀವು ಏನು ಮಾಡಬೇಕು ಅಂದರೆ, ದೊಡ್ಡ ನಂಬರ್ ಇರುತ್ತಲ್ಲ, ದೊಡ್ಡ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅರ್ಥ ಆಯಿತಾ? ನಿಮಗೆ ಇಲ್ಲಿ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾವೆ ಅಂದ್ರೂ, ಹೌದಲ್ಲ? ಸೊ ಇದರಲ್ಲಿ ನೀವು ಮಿಡಲಲ್ಲಿ 2 ಸಿಗುತ್ತೆ, ಈವನ್ ನಂಬರ್ ಎಂಟ್ರೀಸ್ ಇದ್ದು, ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇದ್ದಾಗ ನಿಮಗೆ 2 ಮಿಡಲ್ನ ಟರ್ಮ್ ಸಿಗುತ್ತೆ. ಸೊ ಎರಡನ್ನೂ ಕೂಡ ಅಸ್ಯೂಮ್ ಮಾಡೋಕ್ಕಾಗಲ್ಲ. ಆವಾಗ ನೀವೇನು ಮಾಡಬೇಕು? ದೊಡ್ಡ ನಂಬರ್ನ ಅಸ್ಯೂಮ್ ಮಾಡಬೇಕು. ಮ್ಯಾಮ್ ಸಣ್ಣ ನಂಬರ್ ಮಾಡಬಹುದಾ ಅಂತಂದರೆ ಮಾಡಬಹುದು, ಆವಾಗ ಕ್ಯಾಲ್ಕುಲೇಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ದೊಡ್ಡ ನಂಬರ್ ಮಾಡಿಬಿಟ್ರೆ ಅಕ್ಯುರೇಸಿ ಜಾಸ್ತಿ ಇರುತ್ತೆ. ಹಾಗಾಗಿ ಆಡ್ ನಂಬರ್ ಆಫ್ ಎಂಟ್ರೀಸ್ ಕೊಟ್ಟಾಗ ಮಿಡಲ್ ನಂಬರ್, ಈವನ್ ನಂಬರ್ ಕೊಟ್ಟಾಗ ಮಿಡಲಲ್ಲಿ 2 ಸಿಗುತ್ತಲ್ಲ, ಅದರಲ್ಲಿ ದೊಡ್ಡ ನಂಬರು 2ನೇ ನಂಬರ್ನ ನೀವು ಅಸ್ಯೂಮ್ ಮಾಡಬೇಕು. ಇಷ್ಟು ಮೆಥಡ್ ಅರ್ಥ ಆಯಿತು ಅನ್ಕೋತೀನಿ. ಅದ್ರ ಬೇಸ್ ಮೇಲೆ ಪ್ರಾಬ್ಲಮ್ ಮಾಡೋಣ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿವೈಂಡ್ ಮಾಡಿರಿ. ಪ್ರಾಬ್ಲಮ್ ಮಾಡಬೇಕಾದ್ರೆ ಡೌಟ್ ಬಂದರೆ ಮತ್ತೆ ಎಕ್ಸ್ಪ್ಲನೇಷನಿಗೆ ವಾಪಸ್ ಬರ್ರಿ. ಓಕೆ, ನಿಮ್ಮ ನಾರ್ಮಲ್ ಕ್ಲಾಸ್ ರೂಮಲ್ಲಿ ನಡೆಯೋ ಕ್ಲಾಸ್ ಅಲ್ಲ. ಮೀನ್ಸ್ ಅಲ್ಲಿ ಏನಾಗುತ್ತೆ, ನಮಗೆ ಅರ್ಥ ಆಗಿಲ್ಲ ಅಂದರೆ ಮ್ಯಾಮಿಗೆ ವಾಪಸ್ ಕೇಳೋಕ್ಕೂ ಆಗಲ್ಲ. ಎಸ್ ಆರ್ ನೋ? ಇಟ್ ಹ್ಯಾಪನ್ಸ್. ಅಲ್ಲಿ ನಾವು ಮ್ಯಾಮ್ ಈ ಪಾಯಿಂಟ್ ಅದೇನೋ ಹೇಳಿದ್ರಲ್ಲ ಮ್ಯಾಮ್ ಮರ್ತೋಯ್ತು ಅಂತ ವಾಪಸ್ ಕೇಳೋಕ್ಕೂ ಆಗಲ್ಲ. ನಾವೇ ನೆನ್ಪು ಮಾಡ್ಕೊಳ್ಳೋಣ ಅಂದರೆ ಅಲ್ಲಿ ಆಲ್ರೆಡಿ ಕಾನ್ಸೆಪ್ಟ್ ಮುಂದೆ ಹೋಗ್ತಿರುತ್ತೆ. ಬಟ್ ಇಲ್ಲೇನು ಬೆನಿಫಿಟ್ ಇದೆ ಆನ್ಲೈನಿಂದು? ದ ಬೆನಿಫಿಟ್ ಈಸ್ ದಟ್ ಯು ಕ್ಯಾನ್ ಗೋ ಬ್ಯಾಕ್ ಟು ಕಾನ್ಸೆಪ್ಟ್, ರಿವೈಸ್ ಇಟ್ ಅಗೇನ್, ದೆನ್ ಕಮ್ ಟು ದ ಸೇಮ್ ಸ್ಟೆಪ್. ನೆನ್ಪಿಟ್ಕೊಳ್ಳಿ, ನೀವು ಆನ್ಲೈನ್ ಓದಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಯಾವಾಗ ಹೋಗಬೇಕು ಅಂದರೆ, ಪ್ರೀವಿಯಸ್ ಎಲ್ಲ ಸ್ಟೆಪ್ಸು ಅರ್ಥ ಆಗಿದೆ ಅಂದರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿರಿ. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಡಿ, ಅಲ್ಲೇ ವಿಡಿಯೋ ಪಾಸ್ ಮಾಡಿ ಮತ್ತೆ ಹಿಂದೆ ಹೋಗ್ರಿ, ಮತ್ತೆ ಅದನ್ನು ವಾಚ್ ಮಾಡಿ ಕಂಪ್ಲೀಟಾಗಿ. ಮತ್ತೆ ಎಲ್ಲಿವರೆಗೂ ಅರ್ಥ ಆಗಲ್ವೋ ಅಲ್ಲಿವರೆಗೂ ಅದನ್ನು ಕಂಟಿನ್ಯೂಸ್ಲಿ ವಾಚ್ ಮಾಡಿಬಿಟ್ಟು ದೆನ್ ಯು ಗೋ ಫಾರ್ ನೆಕ್ಸ್ಟ್ ಸ್ಟೆಪ್ ಆರ್ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಅರ್ಥ ಆಯ್ತಾ? ಸುಮ್ಮನೆ ಮುಗಿಸ್ಬೇಕು ಅಂತೇಳಿ ಕೂತ್ಕೊಂಡು ಮುಗಿಸ್ಬೇಡಿ. ಡನ್, ರೈಟ್. ಸೊ ಈಗ ನಿಮ್ಮ ಟೈಮ್ ಸೇವ್ ಆಗಲಿ ಅಂತ ನಾನೇ ಆಲ್ರೆಡಿ ಬರೆದಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಬರೆದಿದ್ದೀನಿ ಅಂಥೇಳಿ. ಸಿ ಇಯರ್ ಇನ್ಕಮ್ ಕೊಟ್ಟಿದ್ರು ತಾನೆ, ಅದನ್ನು ಬರೆದೆ. ಎಫ್ ಐ ಕಾಲಮ್ ಬರೆದಿದ್ದೀನಿ, ಸೇಮ್ ಇದೆ. 4, 8, 9 ಅಂತ ಏನಿತ್ತಲ್ಲ, 4, 8, 9, 10 ಮೇಲ್ಗಡೆ ಕಾಲಮ್ ಕೊಟ್ಟಿದ್ದಾರಲ್ಲ ಕ್ವಶನಲ್ಲಿ, ಅದನ್ನೇ ಬರ್ತಿದ್ದೀನಿ. ರೈಟ್, ಸಮೇಷನ್ ಮಾಡಿದೆ, 50 ಸಿಕ್ತು. ಎಕ್ಸ್ ಐ ಬರೆಯೋಕ್ಕೆ ಹೇಳಿದೆ, ಬರ್ದಿದ್ದೀನಿ. ಹೇಗೆ ಬರೆಯೋದು ಎಕ್ಸ್ ಐನ?
ಹೇಳ್ಕೊಟ್ಟಿದ್ದೆ 0 ಮತ್ತು 100 ಮಧ್ಯದಲ್ಲಿರುವಂಥ ನಂಬರು ಅಂದರೆ 50, 100 ಮತ್ತು 200 ಮಧ್ಯದಲ್ಲಿರುವಂಥ ನಂಬರ್ ಅಂದರೆ 150, 200 ಮತ್ತು 300 ಮಧ್ಯದಲ್ಲಿರುವಂಥ ನಂಬರ್ ಅಂದರೆ 250. ಈ ಥರ ಎಲ್ಲ ಮಿಡಲ್ ನಂಬರ್ಗಳಿರ್ತಾವಲ್ಲ ಅವನ್ನ ಬರ್ತಿದ್ದೀನಿ. ದಟ್ ಈಸ್ ಓನ್ಲಿ XI. XI ಮೀನ್ಸ್ ವಾಟ್? ಐ ಟೋಲ್ಡ್ ಯು, ಮಿಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್. ನೆನ್ಪಿಟ್ಕೊಳ್ಳಿ ಅದನ್ನು. ಓಕೆ, ನೆಕ್ಸ್ಟು FI XI ಬರ್ದೆ. ಯಾಕೆ ಬರ್ದೆ FI XI? ಐ ಟೋಲ್ಡ್ ಯು, ಎಸ್, ಎಕ್ಸ್ ಬಾರ್ ಕಂಡುಹಿಡಿಬೇಕು ತಾನೆ. ನಾನು ಇಲ್ಲಿದೆ ಎಕ್ಸ್ ಬಾರ್ ಕಂಡುಹಿಡಬೇಕು. ಎಕ್ಸ್ ಬಾರಿಗೆ ನನಗೆ FI ಇಂಟು XI ಬೇಕು. ಹಾಗಾಗಿ ನಾನೇನು ಮಾಡಿದ್ದೀನಿ, FI ಇಂಟು XI ಕಾಲಮ್ ಬರ್ತಿದ್ದೀನಿ. ಓಕೆ, ಅದನ್ನು ಹೇಗೆ ಬರ್ತಿದ್ದೀರಾ ಮ್ಯಾಮ್ ಅಂದರೆ FI ಇಂಟು XI. FI ಕಾಲಮಲ್ಲಿರುವಂಥ ನಂಬರು XI ಕಾಲಮ್ ಜೊತೆಗೆ ಮಲ್ಟಿಪ್ಲೈ ಮಾಡಿಬಿಟ್ಟು 200 ಅಂತ ಬರ್ತಿದ್ದೀನಿ. ಅರ್ಥ ಆಯ್ತಾ? ಸೊ ಆ ರೀತಿ ಬರೆದುಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು? ಎಸ್, ವಾಟ್ ಆರ್ ಯು ಗೋಯಿಂಗ್ ಟು ಡೂ? ಈ ಥರ ಎಲ್ಲ ನಂಬರ್ಸ್ 15 8 120, ಇನ್ನೊಂದು 0, 25 ಇಂಟು 9 225 ಇಂಟು 0, 35 ಇಂಟು 10 350 ಇಂಟು 0, 7 ಇಂಟು 45 315, ಅದು ಮುಂದೆ ಇನ್ನೊಂದು 0, ಇಲ್ಲಿ 0 ಇದಾವಲ್ಲ ಅದಕ್ಕೆ. ರೈಟ್. ಸೊ ಈ ಥರ ನೀವು ಮಲ್ಟಿಪ್ಲೈ ಮಾಡಿಬಿಟ್ಟು ಬರೀತೀರಾ. ಈಗ ಈ ಕಾಲಮ್ನ ಸಮ್ ಮಾಡಬೇಕಾ ನಾನು? ಅದನ್ನು ನೀವು ಮುಂಚೆನೇ ಕಲಿಬೇಕು. ಅದನ್ನು ಸಮ್ ಮಾಡಬೇಕಾ? ಇಲ್ಲ, ಮಾಡ್ಬೇಕು ತಾನೆ. ಯಾಕೆ? ಈ ಫಾರ್ಮುಲಲ್ಲ ಐತೆ. ಈ ಫಾರ್ಮುಲಾದಲ್ಲಿ ನನಗೆ ಬೇಕಾಗುತ್ತೆ. ಹಾಗಾಗಿ ನಾನು ಸಮೇಷನ್ ಆಫ್ FI XI ಮಾಡಿದ್ದೀನಿ. ಅದನ್ನು ಮಾಡಿದ್ರಾ? ಡಿವೈಡೆಡ್ ಬೈ ಏನಿದೆ? ಸಮೇಷನ್ FI, ನಥಿಂಗ್ ಬಟ್ ದಿಸ್ ಒನ್. ಸಮೇಷನ್ FI ಅಂದರೆ FI ಕಾಲಮಿಂದು ಸಮ್ಮು ಎಷ್ಟಾಯಿತು? 50. ಅದನ್ನು ಇಲ್ಲಿ ಮಾಡಿ ಡಿವೈಡ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ 358. ಬಟ್ ದಟ್ ಈಸ್ ನಾಟ್ ಅವರ್ ಆನ್ಸರ್. ಓಕೆ, ಸೊ 358 ಸಿಕ್ತು. ಈಗೇನು ಮಾಡಬೇಕು ಅಂತಂದರೆ ನಾನು ಹೇಳಿದೆ ಮೀನ್ ಡಿವಿಯೇಷನ್ ಎಬೋಟ್ ಮೀನಿಗೇನು ಫಾರ್ಮುಲಾ? FI ಇಂಟು XI ಮೈನಸ್ X ಬಾರ್. ಸೊ XI ಮೈನಸ್ X ಬಾರ್ ಕಾಲಮ್ ನನಗೆ ಬೇಕು. ಎಲ್ಲಿದೆ? XI ಮೈನಸ್ X ಬಾರ್. X ಬಾರ್ ಸಿಕ್ತು ತಾನೆ 358. 358ನ XI ಅಲ್ಲಿ ಮೈನಸ್ ಮಾಡಿಬಿಟ್ಟು ಬರೀರಿ. ಪ್ಲಸ್ಸು ಮೈನಸ್ ಸೈನ್ ಬರೆಯೋಂಗಿಲ್ಲ. ಈಗ XI ಎಲ್ಲಿದೆ? ಇಲ್ಲಿದೆ. 50ನ 350ಅಲ್ಲಿ ಮೈನಸ್ ಮಾಡಿದ್ರೆ 308 ಬರುತ್ತೆ. ಅದನ್ನು ಬರ್ತಿದ್ದೀನಿ. ಓಕೆ, ನೆಕ್ಸ್ಟು ಎರಡನೇ ನಂಬರ್ ಯಾವುದು? 150. 150ನ 358ಅಲ್ಲಿ ಮೈನಸ್ ಮಾಡಿದ್ರೆ XI ಮೈನಸ್ X ಬಾರ್. ಓಕೆ, ಸೊ 150ನ 358ಅಲ್ಲಿ ಮೈನಸ್ ಮಾಡಿದ್ರೆ 208 ಬರುತ್ತೆ. ಪ್ಲಸ್ಸು ಮೈನಸ್ ಟೆನ್ಷನ್ ತಗೋಬೇಡಿ, ಯಾಕಂದರೆ ಮಾಡ್ ಸೈನ್ ಇರೋದ್ರಿಂದ ನೀವು ಸೈನಿನ ಟೆನ್ಷನ್ ತಗೋಬಾರ್ದು. ಮಾಡ್ ಇರೋದ್ರಿಂದ ಎಲ್ಲವೂ ಪ್ಲಸ್ಸೇ ಬರಿತೀವಿ ನಾವು. ಓಕೆ, ನೆಕ್ಸ್ಟು 250ನ 358ಅಲ್ಲಿ ಮೈನಸ್ ಮಾಡಿದೆ, ಅದನ್ನು ಬರುತ್ತೆ. ನೆಕ್ಸ್ಟು 350ನ 358ಅಲ್ಲಿ ಮೈನಸ್ ಮಾಡಿದೆ, ಆ ವ್ಯಾಲ್ಯೂ ಬರುತ್ತೆ. 450ನ 358ಅಲ್ಲಿ ಮೈನಸ್ ಮಾಡಿದೆ, ವ್ಯಾಲ್ಯೂ ಬರುತ್ತೆ. ರೈಟ್. 550 650 750 ಸಿಮಿಲರ್ಲಿ ಮೈನಸ್ ಮಾಡ್ಕೊತ ಹೋಗಿ ಬರ್ತಿದ್ದೀನಿ. ನೆಕ್ಸ್ಟ್ ನನಗೇನು ಬೇಕು? ಫಾರ್ಮುಲಾದಲ್ಲಿ ಸಮೇಷನ್ ಆಫ್ FI ಇಂಟು XI ಮೈನಸ್ X ಬಾರ್ ಬೇಕು. ಇದು ಬರೆದ ಮೇಲೆ ಸಮ್ ಮಾಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಯಾಕೆ ಹೇಳಿ? ಸಮೇಷನ್ ಆಫ್ XI ಮೈನಸ್ X ಬಾರ್ ಅಂತ ಎಲ್ಲೂ ಯೂಸೇ ಆಗಲ್ಲ. ಸಮೇಷನ್ ಆಫ್ XIನೂ ಕೂಡ ಎಲ್ಲೂ ಯೂಸ್ ಆಗಲ್ಲ. ಹಾಗಾಗಿ ನೀವು ಇದನ್ನು ಸಮ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಸೊ ಕಮಿಂಗ್ ಟು ದಿಸ್ ಕಾಲಮ್, ಇದ್ರದ್ದು ಸಮ್ ಮಾಡ್ತಾರೆ ಯಾಕೆಂದರೆ ಬೇಕಾಗುತ್ತೆ ಫಾರ್ಮುಲಾಲಿ. ಈಗ ನೆಕ್ಸ್ಟ್ ಫಾರ್ಮುಲಾಲಿ ಏನಿದೆ? FI ಇಂಟು XI ಮೈನಸ್ X ಬಾರ್. FI ಎಲ್ಲೈತ್ರಿ? ಇದು. XI ಮೈನಸ್ X ಬಾರ್ ಎಲ್ಲಿದೆ? ಇಲ್ಲಿ. ಸೊ ಈ ಎರಡೂ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕು. ನೀಟಾಗಿ ಅಬ್ಸರ್ವ್ ಮಾಡಿ, ಸ್ಲೋಲಿ ಮಾಡಿ. ಏನಂದರೆ ನಿಮಗೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಗೊತ್ತು, ಬಟ್ ಏನಾಗ್ಬಿಡುತ್ತೆ, ಮಲ್ಟಿಪ್ಲೈ ಮಾಡ್ತಾ ನೀವು ಈ ಕಾಲಮ್ ಇರೋದನ್ನ ಆಲ್ರೆಡಿ ಇಲ್ಲಿಗೆ ಬಂದಿರ್ತೀರ. 308 ಇಂಟು 50 ಅಂತ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ಕೊಂಡು ಹೋಗ್ತೀರಾ. ರೈಟ್. ಇಲ್ಲಿ ಮಾಡಬೇಕು ಅಂದಮೇಲೆ ಇದನ್ನೇ ನೆನ್ಪಿಟ್ಕೋಬೇಕು ನೀವು. ಫಿಂಗರ್ ಇಟ್ಟು ಹಿಂಗೆ ಪಾಯಿಂಟ್ ಮಾಡಿ ಕರೆಕ್ಟಾಗಿ 308 ಇಂಟು 4. ಓಕೆ, 308 ಇಂಟು 4 ಕ್ಯಾಲ್ಕುಲೇಟ್ರಲ್ಲಿ ಪ್ರೆಸ್ ಮಾಡ್ತೀರಾ, ಕ್ಲಿಕ್ ಮಾಡಿ ಆನ್ಸರ್ ಬರೀರಿ. ಎಲ್ಲದೂ ಬರೀಬೇಕು. 4 ಇಂಟು 308 ಅಂದರೆ ಇಷ್ಟು ಬರುತ್ತೆ. 8 ಇಂಟು 208 ಅಂದರೆ ಇಷ್ಟು ಬರುತ್ತೆ. 9 ಇಂಟು 108 ಅಂದರೆ ಇಷ್ಟು. ಈ ಕಾಲಮಲ್ಲಿರುವಂಥ ನಂಬರ್ಸ್ನ ಈ ಕಾಲಮಲ್ಲಿರುವಂಥ ನಂಬರ್ಸ್ ಜೊತೆಗೆ ಮಲ್ಟಿಪ್ಲೈ. ಯಾಕೆ? FI ಇಂಟು XI ಮೈನಸ್ X ಬಾರ್ ಈ ಕಾಲಮ್, ಅದನ್ನು ಬರೀತೀರಾ. ಬರೆದ ಮೇಲೆ ಸಮೇಷನ್ ಮಾಡ್ತೀರಾ. ಸಮೇಷನ್ ಯಾಕೆ ಮಾಡ್ತೀರಾ? ಬಿಕಾಸ್ ಫಾರ್ಮುಲಾದಲ್ಲಿ ಬೇಕು ನಮಗೆ. ರೈಟ್. ಸೊ ಸಮೇಷನ್ ಆಫ್ FI ಇಂಟು XI ಮೈನಸ್ X ಬಾರ್ ಡಿವೈಡೆಡ್ ಬೈ ಸಮೇಷನ್. ಆ ಸಮೇಷನ್ ಮಾಡಿದ್ರಾ? ಡಿವೈಡೆಡ್ ಬೈ ಸಮೇಷನ್ FI ಅಂದರೆ ಇಲ್ಲ ಐತಾ? FI ಕಾಲಮ್ದು 50 ಡಿವೈಡ್ ಮಾಡ್ತೀರಾ, ಆನ್ಸರ್ ಬರುತ್ತೆ. ದಿಸ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಕ್ವೆಶನ್. ಕ್ಲೀನಾಗಿ ನೀವು ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿದ್ಮೇಲೆ ಇದೇ ಆನ್ಸರ್ ಸಿಗ್ತಿದೆಯಾ ಅಂತ ವೆರಿಫೈ ಮಾಡ್ಕೊಳ್ಳಿ. ಓಕೆ, ದಟ್ಸ್ ಇಟ್. ಸೊ ನೆಕ್ಸ್ಟು ಕ್ವಶನ್ ನಂಬರ್ 10ಗೆ ಬರೋಣ. ಕ್ವಶನ್ ನಂಬರ್ 10 ಏನು ಕೊಟ್ಟಿದ್ದಾರಲ್ಲ ಅದನ್ನು ನಾವೇನು ಮಾಡೋಣ? ಆ ಕ್ವಶನ್ನ ನಾನು ನಿಮಗೆ 2 ಮೆಥಡಿಂದ ತೋರಿಸ್ತೀನಿ. ಸ್ಟೆಪ್ ಡಿವಿಯೇಷನ್ನು ತೋರಿಸ್ತೀನಿ, ಆಮೇಲೆ ಇದು ಯಾವ ಮೆಥಡು? ನಾರ್ಮಲ್ ಫಾರ್ಮುಲಾ ಮೆಥಡ್ ಇದೆಯಲ್ಲ, ಎರಡೂ ತೋರಿಸ್ತೀನಿ.
ಬಟ್ ಇದನ್ನು ನೀವೇ ಸ್ಟೆಪ್ ಡಿವಿಯೇಷನ್ ಮೆಥಡಿಂದ ಟ್ರೈ ಮಾಡಿ, ಆನ್ಸರ್ ಬರುತ್ತೋ ಇಲ್ವೋ ಅಂತೇಳಿ. ಓಕೆ, ಸೊ ಇಲ್ಲಿ ಅಸ್ಯೂಮ್ಡ್ ಮೀನ್ ಅಂದರೆ ಯಾವುದು ಅಸ್ಯೂಮ್ ಮಾಡ್ತೀರಿ ಹೇಳಿ? 1 2 3 4 ತೆಗೀರಿ. ಇಲ್ಲಿ 1 2 3 4 4 ಓದು ಅಂದರೆ ಏನು? ಈವನ್ ನಂಬರ್ ಇದಾವೆ ತಾನೆ. ಸೊ ಮಿಡ್ಲಲ್ಲಿ ಯಾವುದು ಉಳಿಯುತ್ತೆ? 350 450. ಸೊ ಅಸ್ಯೂಮ್ಡ್ ಮೀನ್ ನೀವು 450ನ ಅಸ್ಯೂಮ್ ಮಾಡಿ, ದೆನ್ ಯು ಸಾಲ್ವ್ ಇಟ್. ಓಕೆ, ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ಕ್ವಶನ್ ನಂಬರ್ 10 ತೋರಿಸ್ತೀನಿ. ತೋರಿಸಿದ ಮೇಲೆ 9th ಕ್ವಶನ್ನ ಸಾಲ್ವ್ ಮಾಡಿ. ಇಲ್ಲ ಅಂದರೆ ಬೈಕೋತೀರ, ಏನು ಮ್ಯಾಮ್ ಹೇಳ್ಕೊಟ್ಟಿರೋದು ಬರೀ ಮೆಥಡ್, ಎಕ್ಸಾಂಪಲ್ ಹೇಳೇ ಕೊಟ್ಟಿಲ್ಲ, ಇದನ್ನು ಸಾಲ್ವ್ ಮಾಡೋಕ್ಕೆ ಹೋಮ್ವರ್ಕ್ ಕೊಟ್ಬಿಟ್ರು ಡೈರೆಕ್ಟು ಅಂತ ಹೇಳ್ಕೊಬೇಡಿ. ಆಲ್ ರೈಟ್, ಐ ವಿಲ್ ಸಾಲ್ವ್ ದ ಕ್ವೆಶನ್. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 10. ಕ್ವೆಶನ್ ನಂಬರ್ 10 ಏನು ಕೊಟ್ಟಿದ್ದಾರೆ ನೋಡಿ, ಹೈಟ್ಸ್ ಇನ್ ಸೆಂಟಿಮೀಟರ್, ನಂಬರ್ ಆಫ್ ಬಾಯ್ಸ್. ಓಕೆ, ಸೊ ಇದು ಕೂಡ ಕ್ಲಾಸ್ ಇಂಟರ್ವಲಲ್ಲಿ ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವಲ್ ಅಂದ ತಕ್ಷಣ ಏನು? ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅರ್ಥ ಆಗಬೇಕು. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ ತಕ್ಷಣ ನಿಮಗೆ ಫಾರ್ಮುಲಾ ನೆನಪು ಬಂದುಬಿಡಬೇಕು. ಓಕೆ, ಸೊ ಇದು ಮುಂಚೆ ಮಾಡಿಸಿದ್ನಲ್ಲ ಈ ಮೆಥಡಲ್ಲಿ ನೀವೇ ಮಾಡ್ಕೊಳ್ಳಿ. ಇದನ್ನು ವಿಡಿಯೋ ಪಾಸ್ ಮಾಡಿ ಈಗಲೇ ಸಾಲ್ವ್ ಮಾಡಿಬಿಟ್ಟು ನಿಮಗೆ ಆನ್ಸರ್ ಏನು ಬರ್ತಾ ಇದೆ ಅನ್ನೋದನ್ನು ನಾನು ಈಗ ಆನ್ಸರ್ ಕೊಡ್ತೀನಲ್ಲ ಅದ್ರ ಜೊತೆಗೆ ವೆರಿಫೈ ಮಾಡ್ಕೊಳ್ಳಿ. ಮುಂಚೆನೇ ನೋಡಬೇಡಿ, ನೋಡ್ಕೊಂಡು ಮಾಡಿಬಿಡಿ. ಓಕೆ, ಪಾಸ್ ದ ವಿಡಿಯೋ, ಟ್ರೈ ಟು ಸಾಲ್ವ್ ಇಟ್ ಬೇಸ್ಡ್ ಆನ್ ದ ಸೇಮ್ ಕಾನ್ಸೆಪ್ಟ್ ಐ ಟಾಟ್ ಯು ಅರ್ಲಿಯರ್. ಓಕೆ, ಜಸ್ಟ್ ಸ್ಟೆಪ್ ಡಿವಿಷನ್ ಅಲ್ಲ, ಫಾರ್ಮುಲಾ ಮೆಥಡಲ್ಲಿ ಟ್ರೈ ಮಾಡಿ. ಓಕೆ, ದೆನ್ ಯು ಸಿ ದ ಆನ್ಸರ್. ಈ ಥರ ನಿಮಗೆ ಬರಬೇಕು. ಹೈಟ್ಸು FI XI FI XI ಮಾಡ್ತೀರಾ, ಎಕ್ಸ್ ಬಾರ್ ಮಾಡ್ತೀರಾ, ಮೀನ್ ಡಿವಿಯೇಷನ್ ಅಬೌಟ್ ಇದನ್ನು ನೀವು ಮಾಡ್ತೀರಾ. ಇದು ನಮ್ಮ ಆನ್ಸರು. ಯಾವುದು? ಫಾರ್ಮುಲಾ ಮೆಥಡಲ್ಲಿ. ಈಗ ನಾವೇನು ಮಾಡಬೇಕು? ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಇದನ್ನು ಸಾಲ್ವ್ ಮಾಡಬೇಕಿದೆ. ಓಕೆ, ಸೊ ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಹೇಗೆ ಬರುತ್ತೆ, ಇದೇ ಆನ್ಸರ್ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಡನ್. ಸೊ ಲೆಟ್ ಸಾಲ್ವ್ ದಟ್ ಒನ್. ಲೆಟ್ ಮಿ ಟೇಕ್ ದ ಶೀಟ್. ಕ್ವೆಶನ್ ನಂಬರ್ 10. ಫಾರ್ಮುಲಾ ಮೆಥಡ್ ನೀವೇ ಸಾಲ್ವ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ, ಈಗಲೇ ಮಾಡಿ. ಆ್ಯಂಡ್ ದೆನ್ ಇದಕ್ಕೆ ಬರ್ರಿ. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಹೈಟ್ಸ್ ಕೊಟ್ಟಿದ್ದಾರಾ? ಹೈಟ್ಸ್, ನೆಕ್ಸ್ಟು FI ಕಾಲಮ್. ಓಕೆ, ಹೈಟ್ಸ್ ಈಸ್ 95 to 105, 105 to 115. ನಾರ್ಮಲ್ ಕ್ಲಾಸಸ್ದು ವೀಡಿಯೋ ನೋಡ್ತಿದ್ದೀರಲ್ಲ, ಆ ಥರ ವೀಡಿಯೋ ನೋಡ್ಕೊಂಡು ಕೂತ್ಕೋಬೇಡಿ. ಜೊತೆಯಲ್ಲಿ ಮ್ಯಾಥ್ಸ್ ಕ್ಲಾಸ್ ಕೇಳ್ತಿದ್ದೀರಾ ಅಂದರೆ ಯಾವಾಗಲೂ ಬುಕ್ ಇರಬೇಕು. ಬುಕ್ ಇಲ್ಲದೆ ಪೆನ್ ಪೇಪರ್ ವಿತೌಟ್ ದಟ್ ಮ್ಯಾಥಮೆಟಿಕ್ಸ್ ಈಸ್ ನಾಟ್ ದಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಆಮೇಲೆ ಏನು ಅನ್ಕೊಂತೀರ ಹೇಳ್ರಿ? ಎಲ್ಲ ಅರ್ಥ ಆಗುತ್ತೆ ಕ್ಲಾಸ್ ಮಾಡಿದಾಗ, ಆದರೆ ಏನಾಗುತ್ತೆ, ಸಾಲ್ವ್ ಮಾಡಬೇಕಾದ್ರೆ ಬರಲ್ಲ ಅಂತ ಹೇಳ್ತೀರ. ಎನಿವೇಸ್, FI ಏನು ಕೊಟ್ಟಿದ್ದಾರೆ? 9 13 26 30 12 10. ಸಮ್ ಮಾಡಿರಿ ಅದನ್ನು, ಯಾಕಂದರೆ ಸಮೇಷನ್ FI ಬೇಕಾಗುತ್ತೆ ತಾನೆ. ಸಮ್ ಮಾಡ್ಕೊಳ್ಳಿ. XI ಕಾಲಮ್ ಬೇಕು ನನಗೆ. XI ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದೆ, 95 ಮತ್ತು 105 ಮಧ್ಯದಲ್ಲಿರೋ ನಂಬರು ಹಂಗೆ ಗೊತ್ತಾದರೆ ಒಳ್ಳೆಯದು. ಗೊತ್ತಾಗಲಿಲ್ಲ ಅಂದರೆ ಏನು ಮಾಡ್ತೀರಾ? 95 + 105 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 95ಗೆ 5 ಆ್ಯಡ್ ಮಾಡಿರಿ, 100 ಆಗುತ್ತಾ? ಇಲ್ಲ, 100 ಉಳಿತು. 100 + 100 200, 200/2 2 1s 200s. ಸೊ XI ವ್ಯಾಲ್ಯೂ ಎಷ್ಟು? 100. ಸಿಮಿಲರ್ಲಿ ಇಲ್ಲಿಗೆ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? 110. 105 115 ಮಧ್ಯದಲ್ಲಿರೋ ನಂಬರು ನೀವು ಬರ್ಕೋಬೇಕು. ಓಕೆ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಬೇಕಿದ್ರೆ 2 ಆ್ಯಡ್ ಮಾಡಿ ಬೈ 2 ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಏನಾಯಿತು? 120 130 140 150. ರೈಟ್. ಸಮೇಷನ್ ಆಫ್ FI ಅಂತ ಅಂದರೆ ಏನು ಸಿಕ್ತು ನಿಮಗೆ? 13 30 20 50 60 70 80 80 ಪ್ಲಸ್ 80 91 91 ಪ್ಲಸ್ 9 100 ಸಿಗುತ್ತೆ. ಅರ್ಥ ಆಯ್ತಾ? ಈಗ ಅಸ್ಯೂಮ್ಡ್ ಮೀನ್ ಮೆಥಡ್. ಹೌದಾ, ನಾನೇನಂದೆ? ಅಸ್ಯೂಮ್ಡ್ ಮೀನ್ ಬೇಡ ನಿಮಗೆ ಜಾಸ್ತಿ ಕೇಳೋದು. ನೇಮ್ ಏನು? ಸ್ಟೆಪ್ ಡಿವಿಯೇಷನ್ ಅಂತಲೇ ತಲೆಗೆ ಹೋಗಲಿ. ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂದರೆ ಏನು ಮಾಡಬೇಕು? ಮೀನ್ನ ಅಸ್ಯೂಮ್ ಮಾಡಬೇಕಂದೆ ತಾನೆ. ಸೊ ಇಲ್ಲಿ ನಿಮಗೆ ಕಾಲಮ್ಸ್ ಬೇರೆ ಬೇರೆ ಬೇಕಾಗುತ್ತೆ. ಅದನ್ನು ನಾವು ಫಾರ್ಮುಲಾ ಹಾಕಿದ ಮೇಲೆ ಡಿಸೈಡ್ ಮಾಡೋಣ. ಫಾರ್ಮುಲಾ ಏನಿದೆ ನೋಡಿ, X ಬಾರ್ = A ಪ್ಲಸ್ ಸಮೇಷನ್ FI × DI ಡಿವೈಡೆಡ್ ಬೈ ಸಮೇಷನ್ FI × H. H ಗೊತ್ತು ನನಗೆ, ಏನು ಹೇಳಿ? ಲೆಂತ್ ಆಫ್ ದಿ ಕ್ಲಾಸ್ ಇಂಟರ್ವಲ್, ನಥಿಂಗ್ ಬಟ್ H = ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. 105 - 95 ಅಂದರೆ ಎಷ್ಟಾಗುತ್ತೆ? ಎಷ್ಟಾಗುತ್ತೆ? ರಿಮೂವ್ ಮಾಡ್ತೀನಿ. ಎಸ್, 105 - 105 ಅದು 95 ತೆಗೀರಿ. ಇಲ್ಲ 5 ಅಲ್ಲಿಗೆ
ಹೆಚ್ ಇಸ್ ಈಕ್ವಲ್ ಟು ಎಷ್ಟಾಯಿತು 10. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಸಿಕ್ತು ನನಗೆ ಹೆಚ್ಚು. ರೈಟ್, ಈಗ ಡಿ ಐ ಬೇಕು ತಾನೆ. ಸೊ ನೆಕ್ಸ್ಟ್ ಕಾಲಮ್ ಏನಾಗುತ್ತೆ ನಂದೀಗ ಡಿ ಐ ಈಸ್ ಈಕ್ವಲ್ ಟು ವಾಟ್ ಈಸ್ ದಿ ಫಾರ್ಮುಲಾ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಹೆಚ್. ಹೌದು ತಾನೆ, ಅದೇ ಫಾರ್ಮುಲಾ. ಸೊ ಎಕ್ಸ್ ಐ ಅಂದರೆ ಇಲ್ಲೈತೆ 100. ನೆಕ್ಸ್ಟು ಮೈನಸ್ ಎ ಬೇಕು ಡಿವೈಡೆಡ್ ಬೈ ಹೆಚ್ ಅಂದರೆ 10 ಅಂತ ಗೊತ್ತಾಯ್ತು ನನಗೆ. ಎ ಅಂದರೆ ಏನು ಅಸ್ಯೂಮ್ ಮಾಡ್ತೀರಾ? ರೈಟ್, ವಾಟ್ ವಿಲ್ ಯು ಅಸ್ಯೂಮ್? ಐ ಟೋಲ್ಡ್ ಯು ಫಸ್ಟ್ ಆಫ್ ಆಲ್ ಆಡ್ ನಂಬರ್ ಇದೆಯಾ 1 2 3 4 5 6 ಈವನ್ ನಂಬರ್ ಇದೆ. ಈವನ್ ನಂಬರ್ ಇದ್ದರೆ ಏನು ಮಾಡ್ತೀರಾ? 2 ಬರುತ್ತೆ ಮಿಡಲ್ ವ್ಯಾಲ್ಯೂ, ಹೌದಲ್ಲ? ಸೊ ಮಿಡಲ್ ವ್ಯಾಲ್ಯೂ 2 ಬಂದಾಗ ಯಾವ ನಂಬರ್ ಅಸ್ಯೂಮ್ ಮಾಡೋಕ್ಕೆ ಹೇಳಿದೆ? ದೊಡ್ಡ ನಂಬರ್ನ. ಸೊ ದೇರ್ ಫೋರ್ ಏನು ಹೇಳಿ, ಲೆಟ್ ದ ಅಸ್ಯೂಮ್ಡ್ ಮೀನ್ ಎ ಈಸ್ ಈಕ್ವಲ್ ಟು 130. ಆಲ್ ರೈಟ್, ಅಸ್ಯೂಮ್ಡ್ ಮೀನ್ ಮಾಡಿದ್ರಿ. ಈಗ ಡಿ ಐ ಈಸ್ ಈಕ್ವಲ್ ಟು ನನಗೆ ಬೇಕು ಫಸ್ಟ್ ವ್ಯಾಲ್ಯೂ ಇಲ್ಲಿ ಎಕ್ಸ್ ಐ ಅಂದರೆ ಎಷ್ಟು? 100. ರೈಟ್, ಸೊ ಏನಾಗುತ್ತೆ 100 ಮೈನಸ್ ಎ ಅಂದರೆ ಅಸ್ಯೂಮ್ ಮಾಡಿದೆ ಎಷ್ಟು? 130 ಡಿವೈಡೆಡ್ ಬೈ ಹೆಚ್ ಅಂದರೆ 10. 100ಅಲ್ಲಿ 130 ಹೋದರೆ ಮೈನಸ್ 30 ಡಿವೈಡೆಡ್ ಬೈ 10. 10 1 10 3 ಮೈನಸ್ 3. ಇಲ್ಲಿ ನೀವು ಮೈನಸ್ ಬಿಡೋಂಗಿಲ್ಲ, ಓಕೆ, ನೆನ್ಪಿಟ್ಕೊಳ್ಳಿ. ರೈಟ್, ಸೊ ಏನಾಯಿತು? ಮೈನಸ್ 3. ಈಗ 110ಗೆ ಬರ್ರಿ. ಸೇಮ್ ಎಕ್ಸ್ ಐ ಅಂದರೆ 110 ಮೈನಸ್ ಎ ಅಂದರೆ 130 ಡಿವೈಡೆಡ್ ಬೈ 10. ಇದೆಷ್ಟಾಯಿತು? ಮೈನಸ್ 20 ಡಿವೈಡೆಡ್ ಬೈ 10. 10 1 10 2 ಏನಾಯಿತು? ಮೈನಸ್ 2. ನೆಕ್ಸ್ಟ್ ಇದಕ್ಕೆ ಬರ್ರಿ. 120ಅಲ್ಲಿ 130 ಹೋದರೆ ಡಿವೈಡೆಡ್ ಬೈ 10 ಎಷ್ಟು? ಮೈನಸ್ 10 ಬೈ 10, ನಥಿಂಗ್ ಬಟ್ ಮೈನಸ್ 1. ನೆಕ್ಸ್ಟ್ 130ಅಲ್ಲಿ 130 ಹೋದರೆ 0 ಡಿವೈಡೆಡ್ ಬೈ 10 0. ನೆಕ್ಸ್ಟ್ 140ಅಲ್ಲಿ 130 ಹೋದರೆ ಎಷ್ಟು? 10 ಡಿವೈಡೆಡ್ ಬೈ 10 ಪ್ಲಸ್ 1. 150ಅಲ್ಲಿ 130 ಹೋದರೆ 22 ಬರುತ್ತೆ. ಕರೆಕ್ಟಾ? ಸೊ ಇದು ನೀವು ಅರ್ಥ ಮಾಡ್ಕೋಬೇಕಾಯ್ತಾ, ಕನ್ಫ್ಯೂಸ್ ಆಗಬೇಡಿ. ರೈಟ್, ಫಾಸ್ಟ್ ಆಗ್ತಾ ಇದ್ದರೆ ಸ್ಲೋ ಮಾಡಿ ವಾಚ್ ಮಾಡಿ, ಒಂದೊಂದೇ ಸ್ಟೆಪ್ನ ಪಾಸ್ ಮಾಡಿ ವಾಚ್ ಮಾಡಿ, ಬಟ್ ಕನ್ಫ್ಯೂಸ್ ಮಾತ್ರ ಆಗಬೇಡಿ. ಡಿ ಐ ಸಿಕ್ತಾ? ಈಗ ಅಬ್ಸರ್ವ್ ಮಾಡಿ, ಈ ಫಾರ್ಮುಲಾದಲ್ಲಿ ನಾನು ಎಕ್ಸ್ ಬಾರ್ ಕಂಡುಹಿಡಿಲಿಕ್ಕೆ ನನಗೆ ಎ ಬೇಕಿತ್ತು, ನಾನು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಸಮೇಷನ್ ಎಫ್ ಐ ಬೇಕು, ನನ್ನ ಹತ್ರ ಐತೆ. ಹೆಚ್ ಬೇಕು 10 ಅಂತ ನನ್ನ ಹತ್ರ ಐತೆ. ಸಮೇಷನ್ ಎಫ್ ಐ ಡಿ ಐ ನನ್ನ ಹತ್ರ ಇಲ್ಲ. ಸೊ ಎಫ್ ಐ ಅಂದರೆ ಈ ಕಾಲಮ, ಡಿ ಐ ಅಂದರೆ ಈ ಕಾಲಮ. ಸೊ ಏನು ಮಾಡ್ತೀರಾ? ಎಫ್ ಐ ಇಂಟು ಡಿ ಐ ಕಾಲಮ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅವಾಗೇನು ಮಾಡ್ತೀರಾ? ಡಿ ಐ ಮತ್ತು ಎಫ್ ಐನ ಮಲ್ಟಿಪ್ಲೈ ಮಾಡಿ. 9 3 27 ವಿತ್ ಮೈನಸ್ ಸೈನ್, 13 2 26 ವಿತ್ ಮೈನಸ್ ಸೈನ್, ಇಲ್ಲೂ ಮೈನಸ್ ಸೈನ್, 26 1 26, 30 ಇಂಟು 0 0, 12 1 12, 10 2 20. ಸಮೇಷನ್ ಎಫ್ ಐ ಡಿ ಐ ಬೇಕು ತಾನೆ ಈ ಫಾರ್ಮುಲಾದಲ್ಲಿ. ಅದಕ್ಕೆ ನಾವೇನು ಮಾಡ್ತೀವಿ? ಇದನ್ನು ಸಮ್ ಮಾಡ್ಕೊತೀವಿ. ಓಕೆ, ಸಮ್ ಮಾಡಿದ್ರೆ ನಿಮಗೇನು ಸಿಗುತ್ತೆ ಇಲ್ಲಿ? 20 20 20 60 ಪ್ಲಸ್ 6 2 12 ಅಂದರೆ 72, 72 ಪ್ಲಸ್ 7 79, 79ಅಲ್ಲಿ 20 ತೆಗೀರಿ, ಎಷ್ಟಾಗುತ್ತೆ? 59 ಆಗುತ್ತಾ? 59ಅಲ್ಲಿ ಮತ್ತೆ 12 ತೆಗೀರಿ, ಫಸ್ಟು 2 ತೆಗೀರಿ, 59ಅಲ್ಲಿ 57 ಆಗುತ್ತೆ. ಅದರಲ್ಲಿ ಇನ್ನೂ 10 ತೆಗೀರಿ, 47 ಆಗುತ್ತೆ. ಆದರೆ ಬಿಗ್ ನಂಬರ್ ಸೈನ್ ಏನು ಬಂತು? ಮೈನಸ್ ತಾನೆ. ಸೊ ದೇರ್ ಫೋರ್ ಇದೇನಾಯ್ತು ವ್ಯಾಲ್ಯೂ? ಮೈನಸ್ 47. ಅರ್ಥ ಆಯ್ತಾ? ಸೊ ಈಗ ನಾನು ಇದನ್ನು ಕಂಡುಹಿಡಿಬೋದಲ್ಲ, ಎಲ್ಲ ವ್ಯಾಲ್ಯೂ ಸಿಕ್ಕಿದೆ ನನಗೆ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಅಸ್ಯೂಮ್ಡ್ ಮೀನ್ ಅಂದರೆ 130 ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಅಂದರೆ ಮೈನಸ್ 47. ಎಲ್ಲೇ ಮೈನಸ್ ಬಂದರೆ ಮ್ಯಾಥಮೆಟಿಕ್ಸಲ್ಲಿ ಫಸ್ಟು ಬ್ರ್ಯಾಕೆಟ್ ಹಾಕೊಂಡ್ಬಿಡ್ಬೇಕು. ಡಿವೈಡೆಡ್ ಬೈ, ಅದು ಅಕ್ಕಪಕ್ಕ ಪ್ಲಸ್ ಇದ್ದರೆ ಅಂತೂ ಫಸ್ಟ್ ಹಾಕ್ಕೊಳ್ಳಿ ಬ್ರ್ಯಾಕೆಟ್ನ. ನೆಕ್ಸ್ಟ್ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಅಂದರೆ 100 ಇಂಟು ಹೆಚ್ ಅಂದರೆ 10. ಹೆಚ್ ಅಂದರೆ ಗೊತ್ತಲ್ಲ, ಕ್ಲಾಸ್ ಇಂಟರ್ವಲ್. ಇವರಿಬ್ಬರು ಮಧ್ಯೆ ಇವೆರಡೂ ನಂಬರ್ಸ್ ಮಧ್ಯೆ ಇರುವಂಥ ಡಿಫ್ರೆನ್ಸು. ಹೇಗೆ ಕಂಡುಹಿಡಿತೀರಾ? ದೊಡ್ಡ ನಂಬರಲ್ಲಿ ಸಣ್ಣ ನಂಬರ್ ಮೈನಸ್ ಮಾಡಿರಿ. ನಥಿಂಗ್ ಬಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. 155 ಮೈನಸ್ 145. ಯಾವುದಾದ್ರೂ ತೊಗೊಳ್ಳಿ, ಎಲ್ಲದಕ್ಕೂ ಸೇಮೇ ಇರುತ್ತೆ. ಓಕೆ, 10 1 10 10 ಕರೆಕ್ಟಾ? ಸೊ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಏನಾಗುತ್ತೆ? 130 ಮೈನಸ್ 47 ಡಿವೈಡೆಡ್ ಬೈ 10. 10 1 10, 4.7 ಇದಾಗುತ್ತೆ. ಕರೆಕ್ಟಾ? 130ಅಲ್ಲಿ 4.7 ಮಾಡಿ ಅಂತಂದರೆ ಎಷ್ಟು ಮಾಡ್ತೀರಾ? 130ಅಲ್ಲಿ 5 ಮಾಡಿಬಿಟ್ರೆ 125. 0.3 ಇಲ್ಲಿದೆ ಆಲ್ರೆಡಿ. ಸೊ ಅಲ್ಲಿಗೇನಾಯಿತು? 125.3. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಬೇಕಿದ್ರೆ ಮಾಡ್ಕೋಬಹುದು. ಆಲ್ ರೈಟ್. ಸೊ ಇದೇನು ಸಿಕ್ತು ನನಗೆ? ಎಕ್ಸ್ ಬಾರು. ಬಟ್ ಇದು ನನ್ನ ಆನ್ಸರ್ ಅಲ್ಲ. ನನ್ನ ಆನ್ಸರ್ ಏನು ಹೇಳಿ? ಸಮೇಷನ್ ಆಫ್ ಇಲ್ಲೈತಲ್ಲ ಈ ಫಾರ್ಮುಲಾ ಬೇಕು ನನಗೆ.
ಹೌದಲ್ಲ. ಈ ಫಾರ್ಮುಲಾದಲ್ಲಿ ಹಾಕೋಕ್ಕೆ ನನಗೆ ಎಕ್ಸ್ ಬಾರ್ ಸಿಕ್ತು ಈಗ, ರೈಟ್. ಎಕ್ಸ್ ಬಾರ್ ಸಿಕ್ತು. ಸೊ ಈ ಎಕ್ಸ್ ಬಾರಿಂದ ನಾನು ಈಗ 2 ಕಾಲಮ್ ಯಾವುದು ಮಾಡಬೇಕು, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಮತ್ತು ಎಫ್ ಐ ಇಂಟು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಮಾಡಬೇಕು, ರೈಟ್. ಡನ್. ಮಾಡ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಐ ಎಲ್ಲಿದೆ, ಇಲ್ಲಿದೆ. ಎಕ್ಸ್ ಬಾರ್ ಏನು ಸಿಕ್ತು ನಮಗೆ, ಇಲ್ಲಿ ಬರ್ಕೊಂಬಿಡ್ಬೇಕು. ನೀವು ಎಕ್ಸಾಮಲ್ಲೂ ಕೂಡ ಪೆನ್ಸಿಲಿಂದ ಬರ್ಕೊಂಬಿಡ್ರಿ, ಯಾಕಂದರೆ ಪೇಜ್ ಏನಾದರೂ ಟರ್ನ್ ಮಾಡಿದ್ರೆ ಎಸ್ಸತಿ ಅಂತ ನೋಡ್ತೀರಾ, ರೈಟ್. ಇಲ್ಲಿ ಬರ್ಕೊಂಬಿಟ್ರೆ ಕನ್ಫ್ಯೂಸ್ ಆಗೋಲ್ಲ. 100ಅಲ್ಲಿ 125 ಮೈನಸ್ ಮಾಡಿದ್ರೆ 25.3. ಇಲ್ಲಿ ಸೈನ್ ಚಿಂತೆ ಮಾಡಿಬಿಡಿ, ಯಾಕಂದರೆ ಮಾಡಿದೆ, ಓಕೆ. ಸೊ 25.3 ಇದಕ್ಕೆ ಮಾಡಿದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವೇ. 110ಅಲ್ಲಿ 125 ತೆಗೆದ್ರೆ, 120ಅಲ್ಲಿ ಇದು ತೆಗೆದ್ರೆ 5.3, 130ಅಲ್ಲಿ ತೆಗೆದ್ರೆ 4.7, ನೆಕ್ಸ್ಟು 14.7, ನೆಕ್ಸ್ಟ್ ಬಂದುಬಿಟ್ಟು 24.7. ಈ ರೀತಿ ಏನು ಮಾಡ್ತೀರಾ, ಮೈನಸ್ ಮಾಡ್ಕೋತೀರಾ. ಆದರೆ ನನಗೆ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಅಲ್ಲ ಬೇಕಿರೋದು. ನನಗೆ ಬೇಕಿರೋದು ಯಾವುದು, ಎಫ್ ಐ ಇಂಟು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಬೇಕು ನನಗೆ, ಕರೆಕ್ಟಾ. ಎಫ್ ಐ ಎಲ್ಲೈತೆ, ಈ ಕಾಲಮು. ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಯಾವುದು, ಈ ಕಾಲಮು. ಇವೆರಡೂ ಕಾಲಮ್ನ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಿ. ಇದು ವಿತೌಟ್ ಕ್ಯಾಲ್ಕುಲೇಟರ್ ಮಾಡೋಕ್ಕೆ ಹೋಗ್ಬೇಡಿ, ತಪ್ಪು ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ನೀಟಾಗಿ ಅಬ್ಸರ್ವ್ ಮಾಡಿರಿ. ಏನಾಗ್ಬಿಡುತ್ತೆ, ಐ ಹ್ಯಾವ್ ಸೀನ್ ಮೈ ಸ್ಟೂಡೆಂಟ್ ಸಮ್ಟೈಮ್ಸ್ ವಾಟ್ ದೇ ಡು, ಇಲ್ಲೇನೋ ಓಕೆ ಫಸ್ಟ್ ಒಂದು, ಎರಡನೇದು ಓಕೆ, ಮೂರನೇದಿಗೆ ಆಲ್ರೆಡಿ ಇಲ್ಲಿಗೆ ಬಂದಿರ್ತಾರೆ, ಸಿಂಗಲ್ ಡಿಜಿಟ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊತಾರೆ, ಅಥವಾ ಸಮ್ಟೈಮ್ಸ್ ಇಲ್ಲೂ ಮಾಡ್ತಾರೆ. ಸೊ ಅದು ನೀವು ಅವೇರ್ನೆಸ್ ಎಷ್ಟಿದೆ, ಮಾಡಬೇಕಾದ್ರೆ ಕಾನ್ಷಿಯಸ್ ಎಷ್ಟಿದ್ದೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ, ಓಕೆ. ಸೊ ಈ ರೀತಿ ಮಲ್ಟಿಪ್ಲೈ ಮಾಡಿಕೊಂಡು ಬರ್ಕೊಳ್ಳಿ. ಏನು ಬರುತ್ತೆ ಆನ್ಸರು, ನಾನು ಕ್ಯಾಲ್ಕುಲೇಟ್ರಿಂದ ಕ್ಯಾಲ್ಕುಲೇಟ್ ಮಾಡಿ ಬರೀತೀನಿ, ನೀವು ಮಾಡಿಬಿಟ್ಟು ಬರಿಬೇಕು ಅದನ್ನು, ಓಕೆ, ರೈಟ್. ಸೊ ಟು ಸೇವ್ ದ ಟೈಮ್ ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಐ ಹ್ಯಾವ್ ರಿಟರ್ನ್. ಇಲ್ಲಿ ಒಂದೊಂದೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ, ಕ್ಲಾಸ್ ತುಂಬ ಲಾಂಗ್ ಆಗಿಬಿಡುತ್ತೆ, ಕರೆಕ್ಟಾ. ಸೊ ಅಲ್ಲಿಗೆ ಈ ಕಾಲಮ್ ಕ್ರಿಯೇಟ್ ಆಯ್ತು ನಮಗೆ, ಹೌದಾ. ಈ ಫಾರ್ಮುಲಾ ತಾನೇ ನಾವು ಹಾಕಬೇಕಾಗಿರೋದು. ಆ ಫಾರ್ಮುಲಾದಲ್ಲಿ ಹಾಕೋಕ್ಕೆ ನಮಗೆ ಈ ಕಾಲಮ್ ಸಿಕ್ಕಿದೆ. ಈಗ ಆ ಫಾರ್ಮುಲಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ನನಗೇನು ಬೇಕಿತ್ತೇಳಿ, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಏನಿದೆ, ಮೀನ್ ಡಿವಿಯೇಷನ್ ಎಬೌಟ್ ಮೀನ್ ಅವ್ರು ಕೇಳಿರೋದು, ಸಮೇಷನ್ ಎಫ್ ಐ ಇಂಟು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ, ಕರೆಕ್ಟಾ. ಸೊ ಸಮೇಷನ್ ಎಫ್ ಐ ಇಂಟು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಅಂದರೆ ಇದ್ರದ್ದು ಸಮೇಷನ್. ಇದನ್ನು ಸಮ್ ಮಾಡಿ ನಿಮಗೆ ಏನು ಸಿಗುತ್ತೆ ಅಂದರೆ 1128.8 ಸಿಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 1128.8 ಹೋಲ್ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಅಂದರೆ 100, ಹೌದಾ. ಸೊ 100 ಅಂದರೆ 2 0 ಅಂದರೆ 2 ಪ್ರೀವಿಯಸ್ಸಿಗೆ ಶಿಫ್ಟ್ ಆಗಬೇಕು. ಅಲ್ಲಿಗೆ ಆನ್ಸರ್ ಏನಾಗುತ್ತೆ 11.28. ಪ್ರೀವಿಯಸ್ ನಾವು ಮಾಡಿದಾಗ ನಮಗೆ ಅದಕ್ಕೂ ಕೂಡ ಎಷ್ಟು ಸಿಕ್ಕಿತ್ತು, 11.28, ಹೌದಾ. ಸಮೇಷನ್ ಎಫ್ ಐ ಇಲ್ಲೂ ಕೂಡ ಸೇಮು, ಇಲ್ಲೂ ಕೂಡ ಸೇಮು, ಆದರೆ ಮೆಥಡು ಎರಡೂ ಕೂಡ ಬೇರೆ ಬೇರೆ. ಎಕ್ಸಾಮಲ್ಲಿ ನಿಮಗೆ ಸ್ಟೆಪ್ ಡಿವಿಯೇಷನ್ ಅಂತ ಮೆನ್ಷನ್ ಮಾಡಿದಾಗ ನೀಟಾಗಿ ಈ ರೀತಿ ಮಾಡಬೇಕು. ಇದನ್ನು ಮಾಡಬೇಕಾದ್ರೆ ಈ ಫಾರ್ಮುಲಾ ಎಷ್ಟು ನೆನ್ಪಿಟ್ಕೊತೀರೋ ಅಷ್ಟೇ ನಿಮಗೆ ಈಸಿಯಾಗಿ ಕಾಲಮ್ಸ್ ಯಾವುದು ಹಾಕಬೇಕು ಅಂತ ಗೊತ್ತಾಗುತ್ತೆ, ಓಕೆ. ಸೊ ಇದು ಆ್ಯಕ್ಚುಲಿ ಇದು ಈಸಿ ಇದೆ ಆ್ಯಸ್ ಕಂಪೇರ್ಡ್ ಟು ಎರ್ಲಿಯರ್ ಪ್ರಾಬ್ಲಮ್. ಫಾರ್ಮುಲಾ ಮೆಥಡ್ಗಿಂತ ಇದು ಈಸಿ ಇದೆ. ಬಟ್ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸಿಗೆ ಇದು ಪ್ರಾಕ್ಟೀಸ್ ಮಾಡಿ ಆಲ್ರೆಡಿ ಅರ್ಲಿಯರ್ ಫಾರ್ಮುಲಾ ಮೆಥಡ್ನ ಪ್ರಾಕ್ಟೀಸ್ ಮಾಡಿ ಏನಾಗುತ್ತೆ, ಇದು ಕಷ್ಟ ಅನಿಸುತ್ತೆ, ಓಕೆ. ಸೊ ಆ್ಯಕ್ಚುಲಿ ಎರಡೂ ಈಸಿ ಇದ್ದಾವೆ, ಅದರಲ್ಲಿ ಇದು ಕೂಡ ತುಂಬ ಈಸಿ ಇರೋದ್ರಿಂದ ಇದನ್ನು ಟ್ರೈ ಮಾಡಿ ಮ್ಯಾಕ್ಸಿಮಮ್, ಓಕೆ. ಇದನ್ನು ಫುಲ್ ನೀಟಾಗಿ 2-3 ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ನೀವೇ ಕಲೀರಿ. ಆ್ಯಂಡ್ ಕ್ವಶನ್ ನಂಬರ್ 9 ಹೇಳಿದ್ನಲ್ಲ, ಕ್ವಶನ್ ನಂಬರ್ 9ಗೆ ನೀವೇನು ಮಾಡಬೇಕು, ಕೂತ್ಕೊಂಡು ಸ್ಟೆಪ್ ಡಿವಿಷನ್ ಮೆಥಡಿಂದ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿ. ನಿಮಗೆ ಅರ್ಥ ಆಗಿಲ್ಲ ಮತ್ತೆ ರಿವೈಂಡ್ ಮಾಡಿ, ಎಷ್ಟು ಸತಿ ಬೇಕೋ ಅಷ್ಟು ಸತಿ ಕ್ಲಾಸ್ನ ಕೇಳಿ, ಬಟ್ ಪರ್ಫೆಕ್ಟಾಗಿ ಕಲೀರಿ, ಓಕೆ. ಸೊ ಐ ಹೋಪ್ ಸೊ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಅರ್ಥ ಆಗಿದ್ದರೆ ಏನು ಮಾಡ್ಬೋದು ಹೇಳಿ, ಲೈಕ್ ಮಾಡಬಹುದು ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಬೋದು. ಆ್ಯಂಡ್ ರಿಮೈನಿಂಗ್ ಕ್ಲಾಸಸ್ಸಿಗೋಸ್ಕರ ಸ್ಟೇ ಟ್ಯೂನ್ ಟು ಅವರ್ ಚಾನಲ್, ಆಲ್ ರೈಟ್. ಸೊ ರಿಮೈನಿಂಗ್ ಇನ್ನು ಮುಂದೆ ಲೆಕ್ಚರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ, ನಾಟ್ ಅನ್ ಇಶ್ಯೂ. ಆ್ಯಂಡ್ ಯಾವುದಾದ್ರೂ ಸ್ಟೆಪ್ಪಲ್ಲಿ ಇಲ್ಲಿ ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ವಾಟ್ ಎವರ್ ಆರ್ ಯುವರ್ ಒಪಿನಿಯನ್ಸ್, ಲೈಕ್ ಮ್ಯಾಮ್ ಈ ಥರ ಮಾಡ್ಬೋದಿತ್ತು, ಇದನ್ನು ಮಾಡ್ಬೋದಿತ್ತು, ಏನಾದರೂ ಇದ್ದರೆ ನಿಮ್ಮ ಒಪಿನಿಯನ್ಸ್ ಏನಾದರೂ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ. ಇಫ್ ದೇರ್ ಆರ್ ಎನಿ ಮಿಸ್ಟೇಕ್ಸ್ ಫ್ರಮ್ ಮೈ ಸೈಡ್ ಐ ವಿಲ್ ಡೆಫಿನೆಟ್ಲಿ ಇಂಪ್ರೂವ್, ಆಲ್ ರೈಟ್. ಸೊ ಐ ಹೋಪ್ ಸೊ ಹೆಲ್ಪ್ಫುಲ್ ಇತ್ತು, ಓಕೆ. ಸೊ ದಟ್ಸ್ ಆಲ್, ಚೆನ್ನಾಗಿ ಓದಿ, ರೈಟ್. Okay, that's all for today. Thank you so much. God bless you.